ನೀವು ಆಶೀರ್ವಾದಿಸಲಿ. ಒಂದು ವೇಳೆ ನೀವೇ ಯಾರೇ ಸಹಾಯ ಮಾಡಿ ಅಭಿವೃದ್ಧಿಪಡಿಸುವುದರೆ ಸಭೆ ಅಭಿವೃದ್ಧಿಪಡಿಸುವುದರೆ ನಾವು ಸೇವೆ ಮಾಡಲು ಸಿದ್ಧರಾಗಿದ್ದೇವೆ. ನಾವು ಸೇವೆ ಮಾಡಲು ಸಿದ್ಧವಾಗಿದ್ದೇವೆ. ನಮ್ಮನ್ನು ಬಲಪಡಿಸಿ ಯಾರೇ ಬಲಪಡಿಸ್ತಾರೆ. ಇವಾಗ ಸಮಯದಲ್ಲಿ ಅನೇಕ ಮಕ್ಕಳಿಗೆ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದರೆ ಅವರು ಪ್ರಾರ್ಥನೆ ಕೇಳಿದಿ, ಅವರಿಗೆ ಆಶೀರ್ವದಿಸಿದಿ, ಆರೋಗ್ಯ ಕೊಟ್ಟಿದಿ. ಯಾವ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡಿದ್ರೆ ನಮ್ಮೆಲ್ಲ ಪ್ರಾರ್ಥನೆ ಕೇಳಿದರೆ ಕೇಳಿ ಬರ್ತಾನೆ. ವಾಕ್ಯದಲ್ಲಿ ಬಲ ಶಕ್ತಿಯವರು ಹೇಳ್ತಕ್ಕಂಥ ನಾನು ಬಲಹೀನ ಮತ್ತು ಜ್ಞಾನದಿಂದ ಕರ್ತನೆ. ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ, ಜ್ಞಾನದಿಂದ ಅಭಿಷೇಕವನ್ನು ತೋರಿಸಿ. ವಾಕ್ಯ ಹೇಳುವಾಗ ಸ್ವಲ್ಪ ನೀವು ನನ್ನ ಮೊದಲು ಮಾತನ್ನು ಬಾಯಿ ತುಳಿದು ನಾಲ್ಕು ನಮ್ಮೆಲ್ಲರಿಗೆ ಮಾತಾಡಿ ಮಾತಾಡುವುದಾದರೆ ನಾವೆಲ್ಲರೂ ಬದುಕಿಕೊಳ್ಳಲು ಸಾಧ್ಯದ. ನಿಮ್ಮ ವಾಕ್ಯದಲ್ಲಿ ನಮ್ಮೆಲ್ಲರಿಗೂ ಮಾತಾಡ್ತೀನಿ ಎಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವೆ. ವರ್ಷದ ದೇವರ ಸಮಯದಲ್ಲಿ ನನ್ನ ಅರ್ಪಣೆ ಶರೀರ, ನಮ್ಮೆಲ್ಲರ ಅರ್ಪಣೆ ಶರೀರ ನಡೆತಕ್ಕಂಥ ಸಂದೇಶ ಮಕ್ಕಳಿಗೆ ಒಪ್ಪಿಸ್ಬಿಟ್ಟು ನೀವು ತರ ಅದ್ಭುತವಾಗಿ ನಮ್ಮೆಲ್ಲರಿಗೆ ಮಾತ್ರ ರಕ್ಷಿಸಿ ಎಂಬುದಾಗಿ ನಮ್ಮ ಒಡೆಯ ರಕ್ಷಕನಾಗಿರ್ತಕ್ಕಂಥ ಅನ್ನದ ಕ್ರಿಸ್ತನಲ್ಲಿ ಪ್ರಾರ್ಥಿಸುವೆ ನಮ್ಮ ಆಮೇಲೆ ಆಮೇಲೆ. ಸಂತೋಷ ಅದ್ಭುತವಾಗಿ ಇವಾಗ 6 ದಿನದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ಅದಕ್ಕೆ ಇವತ್ತಿನ ಸಂದೇಶಕ್ಕಾಗಿ ನಾವು ಹೋಗಲಿ. ಸಂದೇಶ ನೋಟು ಭಾನುವಾರ ದಿನ ಸ್ಪೆಷಲಿ ನೋಡ್ತು ನಾವು ಯಾರ ವಿಷಯವಾಗಿ ಕೇಳಿದೆವು? ಯಮನಾಥನ ವಿಷಯದಲ್ಲಿ ಕೇಳಿದೆವಲ್ಲ. 3 ಸಬ್ಜೆಕ್ಟ್ ಯಮನಾಥನ ವಿಷಯದಲ್ಲಿ ಹೇಳಿದಾಗಿತ್ತು. ಆದರೆ ಯಮನಾಥನ ವಿಷಯದಲ್ಲಿ 2 ಸಬ್ಜೆಕ್ಟ್ ಮಾತ್ರ ನಾವು ಕೇಳಿದೆವು. 3ನೇ ಸಬ್ಜೆಕ್ಟು ಈಗ ನಾವು ಕೇಳಿದ್ರೆ ಯಮನಾಥನಲ್ಲಿ 2 ವರಗಳಿದ್ದು. ಅಂದರೆ 1 ವರ ಯಮನಾಥನಲ್ಲಿತ್ತು. ಆ 1 ವರ ಅದ್ಭುತವಾಗಿ ಅದನ್ನು ತಿಳ್ಕೊತೀನಿ ಪ್ರೇರಣೆ. ಅಂದರೆ ಯಾರು ದೇವರ ಸನ್ನಿಧಿಯಲ್ಲಿ ದೇವರ ಹತೋಟಿಯಲ್ಲಿ ಇರ್ತಾರೋ ದೇವರ ಕೊಟ್ಟಿರ್ತಕ್ಕಂಥ ವರಗಳು ಅದು ಬೆಲೆ ಉಳಿಯದಾಗಿ ಉಪಯೋಗಿಸ್ಕೊಳ್ತಾರ. ಮತ್ತು ಅನೇಕ ಜನರು ಸುಮ್ಮನೆ ನಂತರ ಆ ವರದ ಈ ವರದ ಎಂಬುದಾಗಿ ಹೇಳ್ಕೊಡ್ತಿರ್ತಾರೆ. ಆದರೆ ಇಲ್ಲಿ ನೋಡ್ತೇವೆ ಸತ್ಯವಾಗಿರ್ತಕ್ಕಂಥ ವರ, ತಿಳ್ಕೊತಕ್ಕಂಥ ವರ ಯಾವ ರೀತಿ ಇರ್ತದಾಗಿ ನೋಡುವಾಗ ಮೊದಲನೇ ಸಮುವೇಲನು 14ನೇ ಅಧ್ಯಾಯ 1ನೇ ವಚನ. ಒಂದು ದಿವಸ ಸೌಲನ ಮಗನಾದ ಯೋನಾಥನನು ತನ್ನ ಆಯುಧಗಳನ್ನು ಓರ್ವ ಸೇವಕನಿಗೆ ಆಚೆ ಇರುವ ಫಿಲಿಸ್ಟಿಯರ ಕಾವಲುದಂಡಿಗೆ ವಿರುದ್ಧವಾಗಿ ಹೋಗೋಣ ಬಾ ಎಂದು ಹೇಳಿದನು. ಆದರೆ ಈ ಸಂಗತಿಯನ್ನು ತನ್ನ ತಂದೆಗೆ ತಿಳಿಸಲಿಲ್ಲ. ಆಮೇಲೆ ಯೋನಾಥನು ತನ್ನ ಆಯುಧಗಳನ್ನು ಓರುವವನಿಗೆ ಸುನ್ನತಿ ಇಲ್ಲದ ಈ ಕಾವಲು ದಂಡಿನವರಿಗೆ ವಿರೋಧಿವಾಗಿ ಹೋಗೋಣ ಬಾ. ಒಂದು ವೇಳೆ ಯೆಹೋವನು ತಾನೇ ನಮಗೋಸ್ಕರ ಕಾರ್ಯವು ನಡೆಸುವನೆಂಬುದಾಗಿ ಬಹು ಜನರಿದ್ದಾದರೂ ಸ್ವಲ್ಪ ಜನರಿದ್ದಾದರೂ ರಕ್ಷಿಸುವುದು ಯೆಹೋವನಿಗೆ ಅಸಾಧ್ಯವಲ್ಲ ಎಂದು ಹೇಳಲು ಆಯುಧಗಳನ್ನು ಓರುವವನು ನಿನ್ನ ಮನಸ್ಸಿನಂತೆ ಮಾಡು. ನೀನು ನಿನ್ನ ಕೋರಿಕೆಯ ಹಾಗೆ ನಾನು ನಿನ್ನನ್ನು ಹಿಂಬಾಲಿಸುತ್ತೇನೆ ಅಂದನು. ಆಗ ಯೋನಾಥನನು ಅವನಿಗೆ ಅವರು ನಮ್ಮನ್ನು ಕಾಣುವಂತೆ ಸಮೀಪಕ್ಕೆ ಹೋಗೋಣ, ನಾವು ನಿಮ್ಮ ಬಳಿಗೆ ಬರುವ ತನಕ ಅಲ್ಲೇ ನಿಲ್ಲಿರಿ ಎಂದು ಅವರು ನಮಗೆ ಹೇಳಿದರೆ ಮೇಲೆ ಹತ್ತದೆ ಇದ್ದ ಸ್ಥಳದಲ್ಲೇ ಇರೋಣ. ಆದರೆ ಅವರು ಮೇಲೆ ಹತ್ತಿ ನಮ್ಮ ಬಳಿಗೆ ಬನ್ನಿರಿ ಎಂದು ನಮ್ಮನ್ನು ಕರೆದರೆ ಯೆಹೋವನು ಅವರನ್ನು ನಮ್ಮ ಕೈಗೆ ಒಪ್ಪಿಸಿದಾನೆಂಬುದಕ್ಕೆ ಇದೇ ಗುರುತೆಂದು
ಅಲ್ಲೆಲೂಯಾ. ಇಲ್ಲಿ ನೋಡ್ರಿ, ಯೌನಾಥನಲ್ಲಿ ಇರ್ತಕ್ಕಂಥ ಒಂದು ವರ, ತಿಳಿದುಕೊಳ್ಳತಕ್ಕಂಥದ್ದು ಒಂದು ವರ ಯೌನಾಥನಲ್ಲಿ ಅದಾಗಿದೆ. ಫಿಲಿಸ್ಟಿಯರು ಅವರಿಗೆ ವಿರುದ್ಧವಾಗಿ ಯುದ್ಧಗಳು ಆಲ್ರೆಡಿ ನಡೆದವ. ಇಸ್ರಾಯೇಲ್ ಮತ್ತು ಇಸ್ರಾಯೇಲ್ ಜನರಿಗೆ ಫಿಲಿಸ್ಟಿಯರಿಗೆ ವಿರುದ್ಧವಾಗಿ ಯುದ್ಧ ನಡೆದವ. ಆದರೆ ಸುನ್ನತಿ ಇಲ್ಲದಂದರೆ ದೀಕ್ಷಾ ಸ್ನಾನ ಇಲ್ಲದಂತ ಆ ಜನರು ನಮಗೇನು ಮಾಡ್ತಾರ ಎಂಬುದಾಗಿ ಒಂದು ನಂಬಿಕೆ, ವಿಶ್ವಾಸ ಯೌನಾಥ ಮಾಡದವರಿಗೆ. ಯೌನಾಥನ ಆಯುಧಗಳನ್ನು ಹೊರುವ ಸೇವಕನು ನಿನ್ನ ಮನಸ್ಸಿನಂತೆ ಎಂಬುದಾಗಿ ಅಂದ್ರೆ ಸಪೋರ್ಟ್, ಸಹಕಾರ ಮಾಡದಂತೆ. ನೋಡ್ರಿ, ಒಬ್ಬ ಮನುಷ್ಯ ಎಷ್ಟು ಭಾರ ಹೊತ್ತುಕೊಳ್ಬೇಕು ಅಷ್ಟು ಭಾರ ಮನುಷ್ಯ ಹೋಗ್ತಾನ. ಅತಿ ಹೆಚ್ಚಿನ ಭಾರ ಮನುಷ್ಯನ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯೌನಾಥನು ಒಬ್ಬ ಯುದ್ಧ ವೀರನು ಇದ್ದ ಕಾರಣ ಯೌನಾಥನ ಜೊತೆ ಅವನ ಆಯುಧಗಳನ್ನು ಓಡೋಕ್ಕಾಗಿ ಒಬ್ಬ ಸೇವಕನು ಇದ್ದರು. ವಾಕ್ಯದ ಒಬ್ಬರಿಗಿಂತ ಇಬ್ಬರು ಲೇಸಿ, ಒಬ್ಬರು ಹೋಗುವುದಕ್ಕಿಂತ ಇಬ್ಬರು ಮುಂದೆ ಹೋಗುವುದು ಲೇಸ್ ಎಂಬುದಾಗಿ. ಅಂದರೆ ಒಬ್ಬ ಮನುಷ್ಯ ಬಲಹೀನ ಆದರೂ ಕೂಡ ಇನ್ನೊಬ್ಬ ಮನುಷ್ಯ ಬಲವುಳ್ಳನಾಗಿದ್ದ ಕಾರಣ ಆ ಮನುಷ್ಯ ಸಹಕರಿಸ್ತಾನೆ ಹೋಗೋದು ಉದ್ದೇಶ ದೇವರು. ಆದರೆ ಯೌನಾಥನಿಗೊಬ್ಬನಿಗೆ ಸೇವಕನು ಅಂದರೆ ಆಯುಧಗಳು ಓರ್ವ ಸೇವಕನು ನಿನ್ನ ಮನಸ್ಸಿನಂತೆ ಆಗಲಿ, ಅವರಿಗೆ ವಿರುದ್ಧವಾಗಿ ನಾವು ಹೋಗೋಣ ಮತ್ತು ಯೆಹೋವನು ತನಗೋಸ್ಕರ ಕಾರ್ಯ ಮಾಡ್ತಾನೆ ಎಂಬುದಾಗಿ. ನೋಡ್ರಿ, ಇವತ್ತು ದಿನ ದೇವರ ಮೇಲೆ ವಿಶ್ವಾಸ, ನಂಬಿಕೆ ಇರ್ತಕ್ಕಂಥ ಜನ ನಿಮ್ಮ ವಿಷಯವಾಗಿ ದೇವರು ಕಾರ್ಯ ಮಾಡ್ತಾನೆ. ಯುದ್ಧವು ಯೆಹೋವನದ, ಇದು ಚಿಟ್ಟತಕ್ಕಂಥದ್ದು. ಯುದ್ಧವು ಯೆಹೋವನ ಕೈಯಿಲ್ಲದ, ಮನುಷ್ಯರ ಕೈ ಇಲ್ಲ. ಮನುಷ್ಯರ ಕೈಯಿಂದ ಆಯ್ತಕ್ಕಂಥ ಕಾರ್ಯ ಯಾವುದೈತೆ ಅದನ್ನು ಅದು ದೇವರಿಂದ ಆಯ್ತಕ್ಕಂಥ ಕಾರ್ಯ. ಮನುಷ್ಯರ ಕೆಲವರು ತಾನು ಬೇಕಂತೆ ತನ್ನ ಇಷ್ಟದಂತೆ ಕೆಲವೊಂದು ಕಾರ್ಯಗಳು ಮಾಡ್ತಾ ಇರ್ತೇವೆ. ಆದರೆ ದೇವರ ಕಾರ್ಯನೇ ಬೇರೆ. ದೇವರು ತನ್ನ ಅಕೌಂಟಲ್ಲಿರ್ತಕ್ಕಂಥ ತನಗಾಗಿ ಕಾರ್ಯ ಮಾಡ್ತಕ್ಕಂಥ ಜನ, ದೇವರಿಗಾಗಿ ದೇವರ ವಿಷಯದಲ್ಲಿ ಕಾರ್ಯ ಮಾಡ್ತಕ್ಕಂಥ ಜನ, ದೇವರಿಗೆ ಹಿಂಬಾಲಿಸಿಕೊಂಡಿರ್ತಕ್ಕಂಥ ಜನ, ದೇವರ ಹೇಳಿರ್ತಕ್ಕಂಥ ಮಾತನ್ನು ಕೇಳ್ತಕ್ಕಂಥ ಜನ ಯಾರನೋ ಅವ್ರ ಪಕ್ಷ ದೇವರೇ ಇದ್ದು ಯುದ್ಧ ಮಾಡ್ತಾರೆ. ಯುದ್ಧವು ನಡೀತಕ್ಕಂಥ ಸಮಯದಲ್ಲಿ ದೇವರು ಇಲ್ಲದಿದ್ರೆ ನೀವು ಜಯ ಹೊಂದಕ್ಕಾಗಲ್ಲ. ದೇವರಿಲ್ಲದೆ ನಿಮ್ಮ ಜೀವನ ಕೂಡ ಕಟ್ಟಳೆ ಆಗಕ್ಕೆ ಸಾಧ್ಯ ಇಲ್ಲ. ದೇವರಿಲ್ಲದೆ ನೀವು ಏನು ಮಾಡೋದು ಕೂಡ ಎಲ್ಲ ವ್ಯರ್ಥದಪ್ಪ. ಅದಕ್ಕೆ ಸುನ್ನತಿಲ್ಲದಂಥ ಜನ, ಅಂದರೆ ದೀಕ್ಷಾಸ್ನಾನ ಇಲ್ಲದಂಥ ಆ ಜನ ಎಷ್ಟರವರು ನಮ್ಮ ಮೇಲೆ ಬರ್ತಕ್ಕಂಥ ಕಾರ್ಯ ಏನು, ನಮ್ಮ ದೇವರ ಹೆಸರು ತೆಗೆದುಕೊಂಡು ಬರ್ತಕ್ಕಂಥ ಅದನ್ನ ಅಲ್ಲ. ಆದರೆ ನಮ್ಮ ದೇವರ ನಂಬಳತಕ್ಕಂಥ ಈ ಜನ ಇವುಗಳ ಯುದ್ಧಕ್ಕಾಗಿ ಹೋಗೋರೆಂಬುದಾಗಿ. ಬಹು ಜನರಿಂದ ಆದರೂ ಸ್ವಲ್ಪ ಜನರಿಂದಲಾದ್ರ ದೇವರು ನಮ್ಮನ್ನು ರಕ್ಷಿಸ್ತಾನ. ದೇವರಿಗೆ ಅಸಾಧ್ಯವಾಗಿರ್ತಕ್ಕಂಥ ಕಾರ್ಯ ಯಾವುದೂ ಇಲ್ಲ ಎಂಬುದಾಗಿ ಯೌನಾಥನ ಉದ್ದೇಶ, ಆಲೋಚನೆ, ಒಂದು ಪ್ಲಾನ್ ಮಾಡಿಕೊಂಡು ಇಬ್ಬರು ನಡೆದ ಕಾರ್ಯ ಅಷ್ಟೇ. ಯುದ್ಧ ಮಾಡ್ಲಕ್ಕ ಸುಮಾರು ದಂಡುಗಳವ ಅಲ್ಲಿ. ಯೌನಾಥನ ಪಕ್ಕ ಗಳಕ ಬಲ ಸುಮಾರು ದಂಡವ. ಆದರೆ ಯಾಕೆ ದಂಡಿಗೆ ತಗೊಂಡು ನಡೆದಿಲ್ಲ ಯೌನಾಥ. 100 ಜನ ತಗೊಂಡು ನಡೆದಿಲ್ಲ, ಅಥವಾ 1000 ಜನ ತಗೊಂಡು ನಡೆದಿಲ್ಲ, ಅಥವಾ 10,000 ಜನ ತಗೊಂಡಿಲ್ಲ. ಎಷ್ಟು? ಒಬ್ಬರಿಗೆ ಖಾಲಿ ತನ್ನ ಸೇವಕನಿಗೆ ಬೆನ್ನಿಂದ ಇಟ್ಕೊಂಡು ನಡೆದ ಬೇರೆ. ಆದರೆ ಅಲ್ಲಿ ಆ ಜನರು ಒಂದು ವೇಳೆ ನಮಗ ಅಂತ ಹೇಳಿದ್ರಂದ್ರ ಇದು ಕಾರ್ಯದ ಎಂಬುದಾಗಿ ಹೇಳ್ತಾರೆ. ನೋಡ್ರಿ, 7, 8 ಇದು ಏನಂತನ 8, 9, 10 ಹೇಳ್ತಾನ. ಅವರು ನಮ್ಮನ್ನು ಕಾಣುವಂತೆ ಸಮೀಪಕ್ಕೆ ಹೋಗೋಣ, ನಾವು ನಿಮ್ಮ ಬಳಿಗೆ ಬರುವ ತನಕ ಅಲ್ಲೇ ನಿಲ್ಲಿರಿ ಎಂದು ಅವರು ನಮಗೆ ಹೇಳಿದರೆ ಮೇಲೆ ಹತ್ತದೆ ಇಂಥ ಈ ಸ್ಥಳದಲ್ಲಿ ಇರೋಣ ಎಂಬುದಾಗಿ. ಅಂದರೆ ಒಂದು ವೇಳೆ ನಾವು ನಿಮ್ಮ ಬಳಿಗೆ ನಾವು ಬರ್ತೇವೆ ಎಂಬುದಾಗಿ ಅವರು ಹೇಳಿದ್ರಂದ್ರ ಬೇಡ, ನಾವು ಹೋಗ್ತಕ್ಕಂಥದ್ದು ಸರಿ ಇಲ್ಲ, ನಾವು ಗೆಲ್ಲಲಾರೆವು. ಒಂದು ವೇಳೆ ಅವರು ನೀವು ಬನ್ನಿರಿ ಎಂಬುದಾಗಿ ಒಂದು ವೇಳೆ ಅವ್ರು ಹೇಳಿದ್ರಂದ್ರ ಅವ್ರನ್ನ ಕಂಪಲ್ಸರಿ ದೇವರು ನಮಗೆ ಜಯ ಕೊಡ್ತಾನೆ ಎಂಬುದಾಗಿ ಒಂದು ಒಬ್ಬನೇ ಒಂದು ವರ ಯೌನಾಥನಲ್ಲಿ ಕಾಣುತ್ತೇವೆ. ಅಂದರೆ ತಿಳಿದುಕೊಂಡು ಯುದ್ಧ ಮಾಡ್ತಕ್ಕಂಥದ್ದು ಉತ್ತಮ, ತಿಳಿಯಲಾರದೆ ಮಾಡ್ತಕ್ಕಂಥದ್ದು ಯುದ್ಧನೇ ಆಗಲ್ಲ. ವ್ಯರ್ಥವಾಗಿರ್ತಕ್ಕಂಥದ್ದು ನಾವು ಮಾಡಕ್ಕೆ ಸಾಧ್ಯ ಇಲ್ಲ. ಯೌನಾಥನಲ್ಲಿ ವ್ಯರ್ಥವಾಗಿರ್ತಕ್ಕಂಥ
ಅದು ಒಂದು ಕಾಣುವುದಿಲ್ಲ. ಯೌನಾಥನು ಜಯಭರಿತನಾಗಿರ್ತಕ್ಕಂಥನು, ದೇವರ ಜೀವನವನ್ನು ದೇವರಿಗೆ ಕೇಳದೆ ಒಂದು ಕೆಲಸ ಮಾಡ್ತಕ್ಕಂಥವನು ಅಲ್ಲ. ಆದರೆ ಯೌನಾಥನ ಜೀವಿತದಲ್ಲಿ ಒಂದು ವರ ಅಥವಾ ಕಾಣುವಂದ್ರೆ ಎದುರಿನ ಮನುಷ್ಯರು ಏನು ಹೇಳ್ತಾರ ಅವ್ರು ತಿಳ್ಕೊಂಡು ಕಾರ್ಯಗಳು ಮಾಡ್ತಾರೆ. ಕೆಲವೊಬ್ಬರಿಗೆ ದೇವರು ವರ ಕೊಟ್ಟಲ್ಲ, ಕೆಲವೊಬ್ಬರಿಗೆ ಆತ್ಮದ ಒಳಗಿರ್ತಕ್ಕಂಥ ತಿಳ್ಕೊಳ್ತಕ್ಕಂಥ ವರ, ಕೆಲವೊಬ್ಬರಿಗೆ ಅನೇಕ ಭಾಷೆಗಳು ಆಡ್ತಕ್ಕಂಥ ಒಂದು ವರ, ಕೆಲವೊಬ್ಬರಿಗೆ ಸ್ವಚ್ಛತೆ ಮಾಡ್ತಕ್ಕಂಥ ಒಂದು ವರ, ಕೆಲವೊಬ್ಬರಿಗೆ ಸಂದೇಶ ಹೇಳ್ತಕ್ಕಂಥ ಒಂದು ವರ, ಅನೇಕ ವರಗಳು ದೇವರಲ್ಲವ. ಆದರೆ ಕೆಲವೊಬ್ಬರಿಗೆ ಒಂದು ವರಗಳನ್ನು ಕೊಟ್ಟು ದೇವರು ಮಾಡ್ತಾನ ನಡೆಸತಂದ್ರೆ ಅನಾದಿ ಕಾಲದ ವರಗಳು ಕೊಟ್ಟು ದೇವರು ನಡೆಸತಾನ. ಆದರೆ ಯೌನಾಥನಿಗೆ ಎದುರಿನ ಹೇಳ್ತಕ್ಕಂಥ ಮಾತನ್ನು ಅವ್ರಿಗೆ ಗ್ರಹಿಸ್ತಕ್ಕಂಥದ್ದು, ಅವ್ರಿಗೆ ತಿಳ್ಕೊತಕ್ಕಂಥದ್ದು, ಅವ್ರಿಗೆ ತಿಳಿದು ಅವ್ರ ಮೇಲೆ ಯುದ್ಧ ಮಾಡ್ತಕ್ಕಂಥ ಒಂದು ವರ ಯೌನಾಥನ ಬರ್ತದೆ. ಯೌನಾಥನ ಸುಮ್ಮನೆ ಸಾಧಾರಣ ಮನುಷ್ಯ ಅಲ್ಲ, ಒಬ್ಬ ಅರಸನ ಮಗ, ಒಬ್ಬ ರಾಜನ ಮಗ. ಪ್ರೇರಣ ಒಂದು ಇವತ್ತಿನ ನೋಡ್ತೇವೆ, ಒಂದು ರಾಜನ ಮಗ ಅಂದ್ರೆ ಒಂದು ದೊಡ್ಡ ಉನ್ನತ ಸ್ಥಾನಕ್ಕಿರ್ತಕ್ಕಂಥ ಒಂದು ಅರಸನ ಮಗ ಆಗಲಿ, ಅಥವಾ ಒಂದು ದೊಡ್ಡ ಲೀಡರ್ ಮಗ ಆಗಲಿ, ಅಥವಾ MLA MP ಮಗ ಆಗಲಿ, ಪೊಲೀಸ್ ಅಧಿಕಾರಿಗಳ ಮಗ ಆಗಲಿ, IAS ಮಕ್ಕಳಾಗಲಿ, ಅವ್ರಿಗಿರ್ತಕ್ಕಂಥ ಗಮನಿಸುತ್ತ ಗೊತ್ತಾನ, ಅವ್ರು ಯಾರ ಮೇಲೆ ಗಮನ ಮಾಡ್ತಾರೆ ಗೊತ್ತಾನ, ತಂದೆ ಮೇಲೆ ಕುಳಿತಾರೆ. ಒಂದು ತಂದೆ ಒಂದು ಪದವಿ, ಒಂದು ತಂದೆ ಮೇಲೆ ಇರ್ತಕ್ಕಂಥ ಒಂದು ಪದವಿ, ಆ ಪದವಿಯಲ್ಲಿ ನಾವು ಏನು ಮಾಡಿದ್ರು ನಡೆಯುತ್ತೆ ಎಂಬುದರ ಉದ್ದೇಶ ಇಟ್ಕೊಂಡು ಒಂದು ಗಮಂಡಿ ಅಥವಾ ಬೇರೆ ಬೇರೆ ಸಂಪರ್ಕಗಳು ಬೆಳೆಸ್ತಕ್ಕಂಥರಾಗಿರ್ತಾರೆ. ಆದರೆ ಯೌನಾಥನಲ್ಲಿ ಆ ಸಂಪರ್ಕ ಇದ್ದಿಲ್ಲ. ಯೌನಾಥನಲ್ಲಿ ಆ ಸಂಪರ್ಕ ಇದ್ದಿಲ್ಲ. ಯೌನಾಥನು ಯಾರ ಮೇಲೆ ಬಿ ಗಮಂಡಿ ತೋರಿಸಿಲ್ಲ. ಯೌನಾಥನು ಯಾರ ಮೇಲೆ ಬಿ ವಿರುದ್ಧವಾಗಿ ಕಾರ್ಯಗಳು ಮಾಡ್ತಕ್ಕಂಥನಾಗಿಲ್ಲ. ಆದರೆ ದೇವರಿಗೆ ವಿರುದ್ಧವಾಗಿರ್ತಕ್ಕಂಥ ಮನುಷ್ಯರ ಜೊತೆ ಯೌನಾಥನು ಬೆಳೆದ ಯಾರು ದೇವರಿಗೆ ವಿರುದ್ಧವಾಗಿರ್ತಕ್ಕಂಥವ್ರ ಮೇಲೆ ಯೌನಾಥನು ಹೊರಡ್ತಾನೆ. ಯೌನಸ್ಥರು ನೋಡ್ತೇವೆ ಸ್ಪಷ್ಟವಾಗಿ ದೇವರಿಗೆ ವಿರುದ್ಧವಾಗಿ ಕಾರ್ಯ ಮಾಡ್ತಕ್ಕಂಥ, ವಿರುದ್ಧವಾಗಿ ಕಾಲದಿಂದನೇ ಬಿಡುಗಡೆ ಆಗ್ತದೆ. ದೇವರಿಗೆ ವಿರುದ್ಧವಾಗಿರ್ಬಾರ್ದು, ದೇವರು ಮನುಷ್ಯರಿಗೆ ವಿರುದ್ಧವಾಗಿರ್ಬಾರ್ದು, ಅಥವಾ ಸಭೆಗೆ ವಿರುದ್ಧವಾಗಿರ್ಬಾರ್ದು, ಸಭಿಕರಿಗೆ ವಿರುದ್ಧವಾಗಿರ್ಬಾರ್ದು, ಸಭೆಯಲ್ಲಿ ಭಯಭಕ್ತಿ ಬೆಳೀತಕ್ಕಂಥ ಮಕ್ಕಳಿಗೆ ವಿರುದ್ಧವಾಗಿರ್ಬಾರ್ದು, ಸಭಾ ಪಾಲಕರಿಗೆ ವಿರುದ್ಧವಾಗಿರ್ಬಾರ್ದು, ಸಭೆಯಲ್ಲಿ ಆರಾಧನೆ ಮಾಡ್ತಕ್ಕಂಥ ಆತ್ಮಿಕವಾಗಿರ್ತಕ್ಕಂಥ ವರವುಗಳವರಿಗೆ ವಿರುದ್ಧವಾಗಿ ಮಾಡಬಾರ್ದು. ಒಂದು ವೇಳೆ ವಿರುದ್ಧವಾಗಿ ಮಾಡ್ತಕ್ಕಂಥ ಪರಿಸ್ಥಿತಿ ಭಯಂಕರವಾಗಿರ್ತದೆ. ಅದಕ್ಕೆ ನೋಡ್ತೀವಿ ಇಲ್ಲಿ ಅದೇ ಮೊದಲನೇ ಸಮಯಲ್ಲೂ 14ನೇ ಅಧ್ಯಾಯ 13-14 ಯೌನಾಥನನು ಅವನ ಆಯುಧಗಳನ್ನು ಕೋರುವ ಸೇವಕನು ತಮ್ಮ ಕೈ ಕಾಲುಗಳಿಂದ ಕಟ್ಟ ಹತ್ತಿದರು. ಯೌನಾಥನನು ಫಿಲಿಸ್ಟಿಯರನ್ನು ನೆಲಕುರುಳಿಸುತ್ತಾ ಹೋದನು. ಅವನ ಸೇವಕನು ಹಿಂದಿನಿಂದ ಅವರನ್ನು ಕೊಡುತ್ತಾ ನಡೆದನು. ಅವರು ಒಂದು ಜೋಡಿ ಎತ್ತು ಒಪ್ಪೋತ್ತಿನಲ್ಲಿ ಉಳ್ಳುವಷ್ಟು ಭೂಮಿಯಲ್ಲಿ ಸುಮಾರು 20 ಮಂದಿಯನ್ನು ವಧಿಸಿದರು ಎಂಬುದಾಗಿ. ಅಲ್ಲಲ್ವಿಯ ಎಷ್ಟು ಮಂದಿ ವಧಿಸಿರಂತ? 20 ಮಂದಿ. ಒಂದು ಎತ್ತು ಅಂದರೆ ಈಗ ನೇಗಿಲು ಹೊಡಿತೇವಲ್ಲ ನಾವು, ಒಂದು ಎತ್ತು ಸ್ವಲ್ಪ ನೇಗಿಲು ಹೊಡೆ ಹೊತ್ತಿನಲ್ಲೇ 20 ಜನರಿಗೆ ವಧಿಸ್ಯಾರ. ಅಲ್ಲಿ ಹೇಳ್ತಾನ ಸ್ವಲ್ಪ ಜನರಿಂದ ಅದರೊಳ ದೇವರು ನಮ್ಗೆ ರಕ್ಷಿಸ್ತಾನೆ. ಸ್ವಲ್ಪ ಜನ ಮೇಲೆ ಕೂಡ ನಾವು ಕಾರ್ಯ ಮಾಡ್ಬೋದು. ಒಂದು ಯುದ್ಧ ಈರಿನ ಜೊತೆ ಹೋರಾಡೋದನ್ನ ಯೌನಾಥನು ಮುಂದೋಗಿ ಅವ್ರಿಗೆ ನೆಲೆ ಹಾಕತನ ಈ ಆಯುಧದಿಂದ ಆಯುಧ ಹಿಡ್ಕೊಂಡ್ಬರಲ್ಲ, ಅವ ಒಬ್ಬರಿಗೆ ಏನ್ ಮಾಡ್ತಾನ ತಿಗುದು ಹತ ಮಾಡ್ತಾನ. ಅಂದ್ರೆ ದೇವರ ಪಕ್ಷ ಬಿದ್ದಿರ್ತಕ್ಕಂಥ ಒಂದು ಕಾರ್ಯಗಳು ಅವರಿಬ್ಬರು ಹತೋಟಿ ಇಟ್ಕೊಂಡು ದೇವರ ಜೊತೆ ಸಂಪರ್ಕ ಬೆಳೆಸಿ ಮಾಡ್ತಾರೆ. ಅದಕ್ಕೆ ಯೌನಾಥನಲ್ಲಿ ವರ ಬೆಲೆ ಉಳ್ಳ ಮೊದಲಿಂದ ತಿಳ್ಕೊಳತನವ. ಒಂದ್ ವೇಳೆ ಈ ಜನ ಹೀಗೆ ಹೇಳಿದ್ರಂದ್ರ ಇದು ಸರಿಯಾದ ಅಥವಾ ಹೀಗೆ ಹೇಳಿದ್ರಿಂದ ನಾವು ತಪ್ಪಿಸ್ಕೊಳ್ಬೇಕೆಂಬುದ ಉದ್ದೇಶ ಇಟ್ಕೊಂಡು ಯೌನಾಥನ ಕಾರ್ಯ ಮಾಡ್ತಾನೆ. ಆದರೆ ಯೌನಾಥನ ನೋಡಿ ಇಬ್ಬರೇ 100 ಜನರಲ್ಲಿ ರಣರಂಗದಾಗ ಭಯ ಪಡೋದಿಲ್ಲ. ದೇವರಿಗೆ ಸಂಬಂಧಪಟ್ಟಂತ ಮನುಷ್ಯ ಭಯಪಟ್ಟಂತ ಅವಶ್ಯಕತೆ ಅದನ್ನ ಇಲ್ಲ. ದೇವರಿಗೆ ಸಂಬಂಧಪಟ್ಟಂತ ಮನುಷ್ಯ ಯಾರಿಗೆ ಭಯಪಡಬೇಕು? ದೇವರಿಗೆ ಭಯಪಡಬೇಕು. ದೇವರ ವಿರುದ್ಧರಿಗೆ ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ದೇವರು ಸೈತಾನ ಅಧಿಕಾರ ನಡೆಸ್ತಕ್ಕಂಥ ದೇವರ ಮಕ್ಕಳು ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೈತಾನ ಅಧಿಕಾರ ದುರ್ಗಕ್ಕಾಗಿ ದೇವರು ಆ ಮನುಷ್ಯರಿಗೆ ಅಥವಾ ದೇವರ ಮಕ್ಕಳಿಗೆ ದೇವರ ಅಧಿಕಾರ ಕೊಡೋಣ. ಆ ಅಧಿಕಾರ ಟೋಟಲ್ ಕೈ ಹಿಡ್ಕೊಂಡು ನಾವು ವಿರುದ್ಧವಾಗಿಲ್ಲ. ದೇವರ ಮನುಷ್ಯರಿಗೆ ವಿರುದ್ಧವಾಗಿಲ್ಲ, ದೇವರ ಮಕ್ಕಳಿಗೆ ವಿರುದ್ಧವಾಗಿಲ್ಲ. ಯಾರು ವಿರೋಧಿಯಾಗಿದ್ದರು ಆಗಿನ ಕಾಲದಾಗ, ವಿರೋಧಿಗಳಿಗೆ ಆಗಿನ ಕಾಲದಾಗ ವಧಿಸ್ತಕ್ಕಂಥ ಒಂದು ಕಾರ್ಯಗಳು ದೇಶ ಹೊರಡ್ತಕ್ಕಂಥದ್ದು, ಈ ಕಡೆ ಆ ಕಡೆ ಮಾಡ್ತಕ್ಕಂಥದ್ದು ನೋಡಿ. ಸ್ಪಷ್ಟವಾಗಿ ನೋಡ್ತೀವಿ ನಾವು ಯುಕ್ರೇನ್ ಮತ್ತು ಇನ್ನೊಂದು ದೇಶ ಭಯಂಕರ ಘೋರವಾಗಿ ಯುದ್ಧ ಘೋರವಾಗಿ ಇಷ್ಟು ಭಯಂಕರ ಯುದ್ಧ ಅಲ್ಲದ
ಅಲ್ಲಿನ ಬೆಂಕಿ ತಣ್ಣಗಾಗಿಲ್ಲ ಆ ಪ್ರಾಂತದಲ್ಲಿ, ಅಷ್ಟು ಭಯಂಕರ. ಆಕಾಶದಿಂದ ಅವರು ಕ್ಯಾಮ್ರಾಗಳು, ಹೆಲಿಕಾಪ್ಟರ್ ಕ್ಯಾಮ್ರಾಗಳು ಮ್ಯಾಲೆ ಹಾಕಿ ಇನ್ನ ಹೆಣ ಹುಡುಕ್ಲತ್ತ ಹೇಳಿ ಇವಾಗ ನಿಲ್ಲಿಸಿರ್ಬೇಕು, ಇಲ್ಲಂದಿಲ್ಲ ಹೆಣಗಳು ರಾಸಿ ಹೆಣಗಳು ಬಿದ್ದವಂತೆ. ಅಲ್ಲಿ ಗಲ್ಲಿ ಹೆಣ, ಪ್ರಾಂತದಲ್ಲಿ ಹೆಣ, ಬಲ ಅಂದರೆ ಅಡಿಕೊಳ್ತಕ್ಕಂಥ ಹೆಣಗಳು, ಒಬ್ಬೊಂದೊಂದು ಹೆಣಗಳು ಹುಡುಗಿಗೆ ಗೊತ್ತಾಗಿರ್ತಾರೆ. ಯುದ್ಧ ರಾಜದ ಮೇಲೆ ರಾಜ ಯುದ್ಧ ನಡೀತಕ್ಕಂಥದ್ದು. ಇವತ್ತಿನ ದಿನ ಕೂಡ ಅದೇ ಒಂದು ಯುದ್ಧದಲ್ಲಿ ನಡೆದುತ್ತೆ. ಅಂದ್ರೆ ಒಬ್ಬರೊಬ್ಬರು ಹೊಡ್ಕೊಂಡು ಒಬ್ಬರು ಕಸ್ಕೊಂಡು ಒಬ್ಬರೊಬ್ಬರು ಸುಲ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಅದ ಪ್ರೇರೆ. ಆದರೆ ಇನ್ನು ನೋಡ್ತೀವಿ ನಾವು ಆತನ ಒಳಗಿರ್ತಕ್ಕಂಥ ಒಂದು ವರ, ಅದು ದೇವರ ಬಂದು ಬಿಟ್ಟು ಅದು ಪ್ರಾರ್ಥನೆ ವಿಜ್ಞಾಪನೆ ಮಾಡಿ ತನ್ನ ಒಬ್ಬ ಜೊತೆಗಾರ ತೆಗೆದುಕೊಂಡು ಮುಂದೆ ತೆಗೆದುಕೊಳ್ತಕ್ಕಂಥ ವರ ಯೋನಾಥನ ಪ್ರೇರೆ. ಅಂತ ಒಂದು ವರ ಉಳ್ಳವರಾಗಿ ಸುಳ್ಳು ಹೇಳ್ತಕ್ಕಂಥದ್ದಿಲ್ಲ, ಮೋಸ ಮಾಡ್ತಕ್ಕಂಥದ್ದಿಲ್ಲ, ಇನ್ನೊಬ್ಬರ ಮೇಲೆ ಕರ್ಷಗಳು ಬೆಳೆಸ್ತಕ್ಕಂಥದ್ದಿಲ್ಲ, ಇನ್ನೊಬ್ಬರಿಗೆ ರಕ್ಷಿಸ್ತಕ್ಕಂಥದ್ದು ಮಾಡಬೇಕು, ವಿರುದ್ಧವಾಗಿ ಕಾರ್ಯಗಳು ಮಾಡಕ್ಕೆ ಸಾಧ್ಯ ಇಲ್ಲ. ಆದರೆ ಯೋನಾಥನ ಇರ್ತಕ್ಕಂಥ ಒಂದು ವರ ಎಂಥದಂದರೆ ದೇವರಿಗೆ ವಿರುದ್ಧವಾಗಿರ್ತಕ್ಕಂಥವರಿಗೆ ಹತ ಮಾಡುವುದಕ್ಕಾಗಿ ಅದನ್ನು ಸ್ಪಷ್ಟ ವರ್ಣನ ತಿಳ್ಕೊಳ್ತಾನೆ. ಎದುರಿನ ಮನುಷ್ಯನ ಮಾತು, ಎದುರಿನ ಗುರಿ ತಿಳ್ಕೊಳ್ತಾನೆ. ತಿಳಿದುಕೊಳ್ತಕ್ಕಂಥ ಒಂದು ವರ ಯೋನಾಥನೊಳಗಿತ್ತು. ಆ ಯೋನಾಥನೊಳಗೆ ಹುಟ್ಟಿದ ಕಾರಣ ಆತನು ಇಲ್ಲಿ ಅದ್ಭುತವಾಗಿ ಕಾರ್ಯ ಮಾಡ್ತಾನೆ ಬೇರೆ. ಅದಕ್ಕೆ ಇಲ್ಲಿ ನೋಡ್ತೇವೆ ನಾವು 20ನೇ ಅಧ್ಯಾಯ 18ನೇ ವಚನ. ಯೋನಾಥನು ದಾವೀದನಿಗೆ, ನಾಳೆ ಶುದ್ಧ ಪಾಂಡ್ಯವು ನಿನ್ನ ಸ್ಥಳವು ಬರದಾಗಿರುವುದನ್ನು ಅರಸನು ಕಂಡು ನಿನ್ನ ವಿಷಯವಾಗಿ ವಿಚಾರಿಸುವನು. ನೀನು 3ನೇ ದಿನದಲ್ಲಿ ಮೊದಲು ಅಡಗಿಕೊಂಡಿದ್ದ ಸ್ಥಳಕ್ಕೆ ಬೇಗ ಬಂದು ಅಲ್ಲಿನ ಕಲ್ಲು ಕುಪ್ಪೆಯ ಬಳಿಯಲ್ಲಿ ಕೂತುಕೊಂಡಿರು. ನಾನು ಗುರಿ ಇಟ್ಟುವನು ಎಂಬಂತೆ ಅದರ ಕಡೆಗೆ 3 ಬಾಣಗಳನ್ನು ಎಸೆದು ಕೂಡಲೇ ಅವುಗಳನ್ನು ತರುವುದಕ್ಕಾಗಿ ನನ್ನ ಆಳನ್ನು ಕಳಿಸುವೆನು. ನಾನು ಅವನಿಗೆ ಬಾಣಗಳು ಈಚೆ ಬಿದ್ದಿರುತ್ತವೆ, ಅವುಗಳನ್ನು ತೆಗೆದುಕೊಂಡು ಬಾ ಎಂದು ಹೇಳಿದರೆ, ನೀನು ಬಾ, ಯೆಹೋವನಾಣೆ ಯಾವ ಕೇಡು ಸಂಭವಿಸದೆ ಸುರಕ್ಷಿತನಾಗಿರುವಿ. ಆದರೆ ಬಾಣಗಳು ಆಚೆ ಬಿದ್ದಿರುತ್ತವೆ ಎಂದು ಹೇಳಿದರೆ ಹೊರಟು ಹೋಗು, ನೀನು ಹೋಗುವುದಕ್ಕೆ ಯೆಹೋವನ ಚಿತ್ತವಾಗಿದೆ ಎಂಬ ಮಾತು. ಇಲ್ಲಿ ದಾವೀದ ಮಹಾರಾಜಗ ಸೌಲನು ಸ್ಪಷ್ಟವಾಗಿ ಅರ್ಥ ಮಾಡಬೇಕೆಂಬ ಉದ್ದೇಶವನ್ನು ನಾನು ಇಟ್ಕೊಂಡ. ಸೌಲನ ಒಳಗ ದೇವರ ಆತ್ಮ ಇತ್ತು, ದೇವರ ಆತ್ಮ ಹೋಗ್ಯದ. ಹಾಗೆ ಅಂದರೆ ದೇವರಿಗೆ ವಿರುದ್ಧವಾಗಿ ಕಾರ್ಯ ಮಾಡಿನ ದೇವರ ಆತ್ಮ ಹೋಗಿ ದುರಾತ್ಮ ಒಳಗೆ ಬಂದದ. ದುರಾತ್ಮ ಬಂದ ತಕ್ಷಣ ನೋಡ್ತೀವಿ ದಾವೀದ ಮಹಾರಾಜ ಎಲ್ಲಿಗೂ ಕೂಡ ಜಯಭರಿತನಾಗಿದ್ದು ದಾವೀದ ಮಹಾರಾಜ ಭದ್ರವಂತನಾಗಿದ್ದು. ಆದರೆ ಇದು ಸೌಲನಿಗೆ ಹಿಡಿಸಲಿಲ್ಲ. ಅದಕ್ಕೆ ಶುದ್ಧ ಪಾಠ್ಯವೆಂಬುದಾಗಿ ಒಂದು ಆಚರಣೆ. ಅಂದರೆ ನಾವು ತಿಂಗಳಲ್ಲಿ ಹೋಲಿ ಕಮ್ಯುನಿಟಿ ಸರ್ವಿಸ್ ನಡೆಸ್ತೇವಲ್ಲ, ತಿಂಗಳಲ್ಲಿ ಹೋಲಿ ಕಮ್ಯುನಿಟಿ ಸರ್ವಿಸ್ ನಡೆಸ್ತೇವಲ್ಲ, ಅದಕ್ಕೆ ಈ ಜನರು ಅದೊಂದು ಕಾರ್ಯ. ಅಂದರೆ ಅಮಾವಾಸ್ಯೆ ದಿನದಲ್ಲಿ ತಿಂಗಳಲ್ಲಿ ಫಸ್ಟ್ ಮೊದಲನೇ ದಿನ ಎಂಬುದಾಗಿ ಅಮಾವಾಸ್ಯೆ ಬಂದ ತಕ್ಷಣ ನಾವು ತಿಳ್ಕೊಳ್ತೇವೆ. ಆ ಅಮಾವಾಸ್ಯೆ ದಿನದಲ್ಲಿ ಶುದ್ಧ ಪಾಠ್ಯ ಅಂದರೆ ಯಾರ್ಯಾರು ಆಲಯಗಳಿಗೆ, ಚರ್ಚ್ಗಳಿಗೆ ಕಾಣಿಕೆಯನ್ನು ಸಮರ್ಪಣೆ ಮಾಡ್ತಿರೋ, ಯಾರು ಕುರಿ ತರ್ತಿದ್ದಾರೆ, ವಾದ ತರ್ತಿದ್ದಾರೆ, ಎತ್ತುಗಳು ತರ್ತಿರೋ, ದನಗಳು, ಯಾರ್ಯಾರು ಏನೇನು ಕಾಣಿಕೆ ಸಮರ್ಪಣೆ ಮಾಡ್ತಿರೋ, ಅಕ್ಕಿ, ಜೋಳ, ಬೇಳೆ ಇವೆಲ್ಲ ಮಾಡ್ತಿರೋ, ಅವೆಲ್ಲ ಆ ದಿನ ಅಡಿಗೆ ಮಾಡಿ ಊಟ ಮಾಡ್ತಕ್ಕಂಥದ್ದು ಹಬ್ಬ ಅವ್ರು ಮಾಡ್ತಿದ್ರು. ಇವತ್ತು ನಾವು ಹೋಲಿ ಕಮ್ಯುನಿಟಿ ಸರ್ವಿಸ್ ಎಂಬುದಾಗ ಯಾವ ಥರ ನಾವು ಮಾಡ್ತೇವೋ, ಕಮ್ಯುನಿಟಿ ಸರ್ವಿಸ್ ಎಂಬುದಾಗ ನಾವು ಯಾವ ಥರ ನಡೆಸ್ತೇವೋ, ತನ್ನ ಮೇಜ್ ಎಂಬುದಾಗಿ ನಾವು ತಿಳಿದುಕೊಂಡು ತಿಂಗಳಲ್ಲಿ ಒಂದಿನ ಶುದ್ಧವಾಗಿದ್ದು ಒಂದಿನ ಸಂಪೂರ್ಣವಾಗಿ ದೇವರ ಕಡೆ ತಿರುಗಿಕೊಂಡು, ಅಥವಾ ದೇಶದಲ್ಲಿ ಹೊಂದಿರ್ತಕ್ಕಂಥ ಜನ ತನ್ನ ದೇಹ ರಕ್ತಕ್ಕಾಗಿ ಯಾವ ಥರ ಸೇವನೆ ಮಾಡೋದಕ್ಕೆ ಸಿದ್ಧವಾಗಿ ಬರ್ತಾರೋ, ಇದು ಕೂಡ ಒಂದು ಶುದ್ಧ ಪಾಂಡ್ಯ ಒಂದು ಹಬ್ಬ, ಒಂದು ಆಚರಣೆ ಮಾಡ್ತಕ್ಕಂಥದ್ದು ತಿಂಗಳಲ್ಲಿ ಮೊದಲನೇ ದಿನ ಮಾಡ್ತಿದ್ರು. ಅಮಾವಾಸ್ಯೆ ದಿನ ಈ ಕಾರ್ಯ ಮಾಡ್ತಕ್ಕಂಥದ್ದಾಗಿರ್ತದೆ ಆ ದಿನ. ಅದಕ್ಕೆ ಆ ದಿನ ಪ್ರತಿಯೊಂದು ಮನುಷ್ಯ ಶುದ್ಧನಾಗಿದ್ದು, ಪ್ರತಿಯೊಬ್ಬರು ಶುದ್ಧರಾಗಿದ್ದು
ಎಲ್ಲಿ ಆ ಸ್ಥಳದಲ್ಲಿ ಇದು ಆಚರಣೆ ಮಾಡ್ತಿರೋ ಆ ಪ್ರಾಂತಕ ಎಲ್ಲರೂ ಬಂದು ಸೇರಿ ಅದ್ಭುತವಾಗಿ ಅಲ್ಲಿ ಅದನ್ನ ದೇಹಾರದಲ್ಲಿ ಈ ರೊಟ್ಟೆ ತಿಂತಕ್ಕಂಥ ಈ ಮಾಂಸಾಹಾರ ತಿಂತಕ್ಕಂಥ ಆಲಯದಲ್ಲಿ ಒದಿಸಿರ್ತಕ್ಕಂಥ ದನಗಳು ಆ ದಿನ ಕುದಿಸಿ ಅಥವಾ ಅದನ್ನ ಅಡಿಗೆ ಮಾಡಿ ಸೇವನೆ ಮಾಡ್ತಕ್ಕಂಥ ಒಂದು ದಿನ. ಆದರೆ ಅದರಲ್ಲಿ ಈ ದಾವೀದ ಮಹಾರಾಜರು ಕೂಡ ಭಾಗವಾಗಿರ್ತಾರೆ. ಆ ಸ್ಥಳದಲ್ಲಿ ಆ ಪ್ರಾಂತದಲ್ಲಿ ಆ ದಿನ ದಾವೀದ ಮಹಾರಾಜರು ಕೂಡ ಇಟ್ಟಿದ್ರು. ಅವನಿಗೆ ಕೂಡ ಪ್ರತ್ಯೇಕವಾಗಿ ಒಂದು ಚೇರು ರಾಜರ ಜೊತೆ ಕುಂತು ಊಟ ಮಾಡ್ತಕ್ಕಂಥದ್ದು ಪ್ರತ್ಯೇಕವಾಗಿ ಅವನಿಗೆ ಕೂಡ ಒಂದು ಚೇರಿಸ್ತಿದ್ದು. ಆ ಪ್ರತ್ಯೇಕವಾಗಿ ಚೇರಿನ ಮೇಲೆ ಆಹಾರ ಪದಾರ್ಥ ಕೂಡ ಸೇವನೆ ಮಾಡ್ತಕ್ಕಂಥ ದಾವೀದ ಮಹಾರಾಜರು ಕೂಡ. ಅದಕ್ಕೆ ಯೋನಾಥನು ಸ್ಪಷ್ಟವಾಗಿ ದಾವೀದ ಮಹಾರಾಜಗೆ ಇದೊಂದು ಐಡಿಯಾ ಹೇಳ್ತಾನ, ಈ ದಿನ ಈ ಪರಿಸ್ಥಿತಿ ಇರ್ತದ, ನೀವು 100% ಬರಲೇಬೇಕು. ಒಂದ್ ವೇಳೆ ಆ ಬರೋದಕ್ಕಿಂತ ಮುಂಚಿತವಾಗಿ ನನ್ನ ತಂದೆಯ ಪರಿಸ್ಥಿತಿ ಹಾಗೆ ಎಂಬುದಾಗಿ ನಾನು ತಿಳ್ಕೊಳ್ಳುವುದಕ್ಕಾಗಿ ನಾನು 3 ಬಾಣಗಳನ್ನು ಎಸೆದೆ ಎಂಬುದಾಗಿ ಒಂದಿನ ಹಿಂಗೆ ಘೋರವಾಗಿ ಸೌಲನ್ನು ಸ್ಪಷ್ಟವಾಗಿ ದಾವೀದ ಮಹಾರಾಜ ಉದ್ದೇಶಿಸಿದಾಗ ವಜಾಸ್ ಅಂದರೆ ರಕ್ಷಿಸಿಕೊಂಡು ಹೋಗಿ ಆ ಕಲ್ಲು ಕುಪ್ಪೆಗಳಂದ್ರೆ ಆ ಯುದ್ಧ ಮಾಡುವಾಗ ಕಲ್ಲಿನ ಕುಪ್ಪೆ ದೊಡ್ಡ ದೊಡ್ಡ ವಿಶೇಷ ಎತ್ತರವಾಗಿ ಕುಪ್ಪೆಗಳನ್ನು ಮಾಡ್ತಿದ್ದರು. ಆ ಕುಪ್ಪೆ ಕಲ್ಲಿನ ಕುಪ್ಪೆಗಳು ಯಾವ ಸ್ಥಳದಲ್ಲಿ ಇರ್ತದೋ ಆ ಸ್ಥಳ ಅಡಗಿಕೊಳ್ಳುವುದಕ್ಕಾಗಿ ಅಂದ್ರೆ ಬಾಣ ಎಸ್ದ ಕೂಡ ಆ ಕುಪ್ಪೆಯಿಂದ ಪಾರಾಗಿಚ್ಚಾಗಿ ಬರಬಾರ್ದು. ಅಂದ್ರೆ ಮನುಷ್ಯ ರಕ್ಷಿಸಿಕೊಳ್ಳೋದಕ್ಕಾಗಿ ತನ್ನ ಕಾಪಾಡಿಕೊಳ್ಳೋದಕ್ಕಾಗಿ ಒಂದು ಕುಪ್ಪೆಗಳನ್ನು ಏರ್ಪಡಿಸಿಕೊಂಡು ಇರ್ತಕ್ಕಂಥ ಒಂದು ಸ್ಥಿತಿ ಇತ್ತು. ಅಂತ ಒಂದು ಸ್ಥಳದಲ್ಲಿ ಅಡಗಿಕೊಂಡಿದ್ದಾನೆ ಆತನು. ಈ ಕೂಡ ಅಡಗಿಕೊಳ್ಳೆ ಶುದ್ಧ ಪ್ರಾಣವಾಗಿರ್ತಕ್ಕಂಥ ಒಂದು ಆಚರಣೆ ನಾವು ಮಾಡ್ತೇವಲ್ಲ, ಆದ್ರೆ ಆ ಪಂಕ್ತಿ ನೀವು ಊಟ ಮಾಡ್ಬೇಕಲ್ಲ. ಆದರೆ ಈ ಕಾರ್ಯಗಳು ನಾವು ದೇವರ ಜೊತೆಗೆ ನಾವು ಮಾಡಬೇಕಾದ್ರೆ ತಿಳ್ಕೊಂಡೆ ಮಾಡ್ತಾನ 3 ಬಾಣಗಳು ಎಸ್ತಾನ. 3 ಬಾಣಗಳು ಎಸ್ದಾಗ ಅವನ ಬಳಿ 5 ಹೊಡ್ತಕ್ಕಂಥ ಸೇವಕನಿದ್ದಲ್ಲ ಅಂತ ಇನ್ನೊಬ್ಬ ಇಲ್ಲಿ ಈ ಮನುಷ್ಯ ಏನ್ ಮಾಡ್ತಾನಂದ್ರೆ ಅವ ಆ ಕಲ್ಲಿನ ಕುಪ್ಪೆ ಆಚಕ ಬಂದ್ರೆ ಬರಬಾರ್ದು. ಕಲ್ಲಿನ ಕುಪ್ಪೆ ಆಚಕ್ ಬಿದ್ದ ಬಂದ್ರ ನೀವು ಬಂದಿದ್ರ ನನ್ನ ತಂದೆ ಕಂಪಲ್ಸರಿ ಸಾಯಿಸ್ತಾನ. ಒಂದು ವೇಳೆ ಕಲ್ಲಿನ ಕುಪ್ಪೆಗಳು ಈಚಕ 3 ಬಾಣಗಳು ಕೂಡ ಬಿದ್ದ ಹೋದ್ರ ಆ ಬಾಣ ತೆಗೆದುಕೊಂಡು ಆ ಬಾಣ ಹೊಡೆದಿರ್ತಕ್ಕಂಥ 5 ಇರ್ತಲ್ಲ ತೆಗೆದುಕೊಂಡು ನನ್ನ ಮನುಷ್ಯ ಯಾವ ರೀತಿ ಇರ್ತಾನೋ ಆ ಮನುಷ್ಯ ತೆಗೆದುಕೊಂಡು ಬರ್ತಾನಲ್ಲ, ಅವ ತೆಗೆದುಕೊಂಡು ಬಂದ ನಂತರ ಅವನ ಜೊತೆ ನೀನು ಬಾ. ಒಂದು ವೇಳೆ ಆಚೆಗೆ ಬಿದ್ದವ ತಗೊಂಡು ಬರಬೇಡ. ಈ ಕುಪ್ಪೆ ಈಚೆಗೆ ಬಿತ್ತಂದ್ರೆ ತಗೊಂಡು ಬಾ, ಈಚೆಗೆ ಬಿದ್ದದ್ರ ಬರಬಾರ್ದು ಎಂಬುದಾಗಿ ಸ್ಪಷ್ಟವಾದದ್ದು ಐಡಿಯಾ ಆತನ ಹೇಳ್ತಾನೆ. ಅದು ಸಕ್ಸಸ್ಫುಲ್ ಆಗಿರ್ತಕ್ಕಂಥದ್ದು ಒಂದು ವರ, ತಿಳಿದುಕೊಳ್ತಕ್ಕಂಥದ್ದು ಒಂದು ವರ. ಅದಕ್ಕೆ ಉಪಯೋಗಿಸ್ಕೊಳ್ಳೋದನ್ನ ಆತನ ಸ್ಪಷ್ಟವಾಗಿ ಕಲ್ಲಿನ ಆ ಬಾಣ 3 ಬಾಣಗಳು ಎಸ್ತಾನ. ಕಣ್ಣಿನ ಕುಪ್ಪೆ ಈಚೆಗೆ ಬಿದ್ದವ, ಆಚೆ ಕೂತಿಲ್ಲ. ಕಣ್ಣಿನ ಕುಪ್ಪೆ ಈಚೆಗೆ ಬಿದ್ದವ, ಕಣ್ಣಿನ ಕುಪ್ಪೆ ಈಚೆಗೆ ಬಿದ್ದ ತಕ್ಷಣ ಆಯ್ದ ಹೋಗ್ತಕ್ಕಂಥ ಆ ಯವನಸ್ಥನು ಆ ಬಾಣಗಳು ತೆಗೆದುಕೊಂಡನ. ಅವನ ಜೊತೆ ಸ್ಪಷ್ಟವಾಗಿ ದಾವೀದ ಮಹಾರಾಜ ಅಂದ್ರೆ ತಿಳಿದುಕೊಳ್ತಕ್ಕಂಥ ಒಂದು ವರ ಯವನಾಥನ ಒಳಗೆ ಅದ. ಆ ಯವನಾಥನ ಒಳಗಿರ್ತಕ್ಕಂಥ ಒಂದು ವರ ಅಲ್ಲಿ ಅವನ ದಿನ ಪರೀಕ್ಷಿಸುವಂತ ಅಂದ್ರೆ ಆಚೆ ಬಿಟ್ಟಂದ್ರೆ ಕಂಪಲ್ಸರಿ ನೀವು ಬರಬಾರ್ದು. ಒಂದು ಬಂದ್ರೆ ನಿನಗೆ ಹರಣ ಇರ್ತದ, ಜೀವನ ನಿನಗೆ ನಷ್ಟ ಇರ್ತದ. ಈಚೆ ಬಿದ್ದೋದ್ರ ಬಾಂತ ತಕ್ಷಣ ಸ್ಪಷ್ಟವಾಗಿ ಈಗ ನೋಡ್ತೀವಿ 27 ವರ್ಷದಲ್ಲಿ ಒಂದು 27 ಅಂದರೆ ತಿಂಗಳಿನ 2ನೇ ದಿವಸದಲ್ಲಿ ದಾವೀದನ ಸ್ಥಾನವು ಬದಲಾಗಿದ್ದರಿಂದ ಸೌಲನು ಇಷಯನ ಮಗನನ್ನು ನೀನೆಯು ಈ ಹೊತ್ತು ಭೋಜನಕ್ಕೆ ಯಾಕೆ ಬರಲಿಲ್ಲ ಎಂದು ತನ್ನ ಮಗನಾದ ಯೋನಾಥನನ್ನು ಕೇಳಿದನು. ಅದಕ್ಕೆ ಯೋನಾಥನನು ದಾವೀದನು ಯೆಹೋವನಲ್ಲಿ ನಮ್ಮ ಗೋತ್ರದವರು ಯಜ್ಞ ಮಾಡುತ್ತಾರೆ, ನನ್ನ ಅಣ್ಣನು ನನ್ನನ್ನು ಕರೆದಿದ್ದಾನೆ, ದಯವಿಟ್ಟು ನನಗೆ ಅಪ್ಪಣೆಕೊಡು, ನಾನು ಹೋಗಿ ನನ್ನ ಅಣ್ಣಂದಿರನ್ನು ನೋಡಿ ಬರುತ್ತೇನೆ ಎಂದು ನನ್ನನ್ನು ಬಹಳವಾಗಿ ಹೇಳಿಕೊಂಡು ಹೋದನು. ಆದ್ದರಿಂದ ಅವನು ಅರಸನ ಪಂಕ್ತಿಗೆ ಬರಲಿಲ್ಲ ಎಂದು ಉತ್ತರ ಕೊಟ್ಟನು. ನೋಡ್ರಿ, 3 ದಿನ ನಡೀತಕ್ಕಂಥ ಕಾರ್ಯ 2 ದಿನ ಹಾಜರಾಗಿರಲಿಲ್ಲ. ಯಾಕೆ ಬಂದಿಲ್ಲ ದಾವೀದ ಮಹಾರಾಜ ಎಂಬುದಾಗಿ ಸ್ಪಷ್ಟವಾಗಿ ಅಲ್ಲಿ ತಿಳಿಸ್ಲತನ. ಯಾಕೆ ಬಂದಿಲ್ಲ ಎಂಬುದಾಗಿ ತಿಳಿಸುವಾಗ ಅಲ್ಲಿ ಯವನಾಥನು ಹೇಳ್ತಾನೆ ಸ್ಪಷ್ಟವಾಗಿ. ಯವನಾಥನು ಹೇಳ್ತಾನ, ಏನಂತ ಹೇಳ್ತಾನ, ಯವನಾಥನು ದಾವೀದ ಮಹಾರಾಜ ಸೌಲನೇ ಹೇಳ್ತಾನೆ ಸ್ಪಷ್ಟವಾಗಿ. ಅವರ ಅಣ್ಣ ಅಂದ್ರೆ ಬೆತ್ಲೆಹೇಮ್ ಪಟ್ಟಣದಲ್ಲಿ ಒಂದು ಕುಟುಂಬದ ಒಂದು ಫಂಕ್ಷನ್ ಅದ, ಒಂದು ಪ್ರೋಗ್ರಾಮ್ ಮಾಡದ, ಅಲ್ಲಿ ಆತನು ಹೋಗಿರ್ತಾನ. ಅದಕ್ಕೆ ನನಗೆ ಕೇಳಿದ ಹೋಗಂತ ಹೇಳಿದ ಅವನಿಗೆ ಒಂದ್ ವೇಳೆ ಅಂತ ಆ ಸ್ಥಳದಲ್ಲಿ ಆತನು ಬರ್ತೀನಂದ್ರ
ಅಲ್ಲಿ ದಾವೀದ್ ಮಹಾರಾಜಾಗ ದೊಡ್ಡ ಒಂದು ಹಾನಿಯಾಗಿರ್ತಕ್ಕಂಥ ಪರಿಸ್ಥಿತಿ ಕಾಣುತ್ತದೆ. ಅದಕ್ಕೆ 30 ವರ್ಷಗಳ ತನಕ ಅದು ಸೌಲನು ಬಹಳವಾಗಿ ಉರಿಕೊಟ್ಟು ಯೌನಾಥನಿಗೆ, ಎಲ್ಲೋ ದುಷ್ಟ ದಾಸಿಯ ಮಗನೇ, ನೀನು ಈಶೆಯನ ಮಗನೊಡನೆ ಸ್ನೇಹದಿಂದಿರುವುದು ನನಗೆ ಗೊತ್ತಿಲ್ಲವೋ? ಇದರಿಂದ ನಿನಗೂ ನಿನ್ನ ಹೆತ್ತವಳಿಗೂ ಮಾನಭಂಗವಾಗುವುದು. ಆ ಈಶೆಯನ ಮಗನು ಭೂಲೋಕದಲ್ಲಿರುವವರೆಗೂ ನಿನಗಾದರೂ ನಿನ್ನ ರಾಜ್ಯಕ್ಕಾದರೂ ನೆಲೆಯಿಲ್ಲ. ಆದುದರಿಂದ ಅವನನ್ನು ಕರೆಸಿ ನನ್ನ ಬಳಿಗೆ ತೆಗೆದುಕೊಂಡು ಬಾ, ಅವನು ಸಾಯಬೇಕು ಅಂದನು. ಯಾರು ಹೇಳ್ತಾವ? ಸೌಲನು ಹೇಳ್ತಾನೆ. ಯಾರಿಗೆ? ಯೋನಾಥನ ಹೇಳ್ತಾನೆ. ಎಲ್ಲೋ ದುಷ್ಟ ಸಂತಾನವೆಂಬುದಾಗಿ ಕೆಲವು ಸರ್ತಿ ಮಕ್ಕಳಿಗೆ ತಂದೆ ಬೈದಿರ್ತಾನೆ. ಮಕ್ಕಳಿಗೆ ತಂದೆ ಬೈದಾಗ ಮಕ್ಕಳಿಗೆ ಎಷ್ಟು ಸಿಟ್ಟು ಬರ್ತದ? ನನಗೆ ಹೀಗಲ್ಲದ ನಾನು ಹಾಲು ಬೆಳೆತ ನೀರು ಬೆಳೆತ ಎಂಬುದಾಗಿ ಸಿಟ್ಟು ಭಯಂಕರವಾಗಿ ಮಕ್ಕಳಿಗೆ ಕೂಡ ಗೊತ್ತಿರೋ. ಆದರೆ ಯೌನಾಥನ ತಂದೆ ವಿರುದ್ಧವಾಗಿ ಸಿಟ್ಟು ಮಾಡಿದ್ರಿ. ಅಲ್ಲಲ್ವಿಯ ಇವತ್ತು ಮನೆ ನಿಮ್ಮ ತಾಯಿದೇವರು ಯಾವುದಾದ್ರು ವಿಷಯ ನಿಮ್ಗೆ ಸಿಟ್ಟು ಮಾಡಿದ್ರೆ ನೋಡಿ ಎಷ್ಟು ಭಯಂಕರ ಸಿಟ್ಟು ಹೇಳ್ತೀರಿ. ಈಗ ಮ್ಯಾಲಿಗೆ ಹುಡಿತಾ ಇರೋ ನಮ್ಮ ಮಕ್ಕಳೇ ಆ ಪ್ರಕಾರವಾಗಿ ಬಸ್ ಅಂತ ಒಮ್ಮಿಗೆ ಸಿರ್ಕೋದ ನಾನು ಹಾಗತ್ತೆ ಹಿಂಗಂತ ಅನ್ಕೋತ. ಆದರೆ ಯೌನಾಥನಲ್ಲಿ ಇರದ ಪ್ರೀತಿ ಇದೆ. ಯೌನಾಥನಲ್ಲಿ ಪ್ರೀತಿ ಇದೆ. ತಂದೆ ಮೇಲೆ ವಿರುದ್ಧವಾಗಿ ಯೌನಾಥನ ಮಾತಾಡೋದಿಲ್ಲ. ಇವತ್ತಿನ ಮಕ್ಕಳು ತಂದೆಗೆ ಎಷ್ಟು ವಿರುದ್ಧವಾಗಿ ಮಾತಾಡ್ತಾರೆ, ತಾಯಿಗೆ ಎಷ್ಟು ವಿರುದ್ಧವಾಗಿ ಮಾತಾಡ್ತಕ್ಕಂಥ ಮಕ್ಕಳು ರೇಸಮ್ಮ ವಿರುದ್ಧವಾಗಿ ನೀವು ಕಡೆ ಮಾತಾಡಿದ್ರೆ ಸರಿಯಲ್ಲ. ಯಾರು ತಂದೆಗೆ ತಾಯಿಗೆ ಅವಮಾನ ಮಾಡ್ತಾರೋ ಅವ್ರಿಗೆ ದೇವರು ಅವಮಾನ ಮಾಡ್ತಾರೆ. ತಾಯಿ ತಂದೆ ಎಂದಿಗೂ ಅವಮಾನ ಮಾಡೋದು. ತಾಯಿ ತಂದೆಗೆ ಮಾನ ಮರದೆ ಗೌರವ ಕೊಡ್ತಕ್ಕಂಥರಾಗಿರ್ಬೇಕು. ಅದಕ್ಕೆ ನಾನು ಹೇಳ್ತೇನೆ, ತಾಯಿ ತಂದೆಗೆ ವಿರುದ್ಧವಾಗಿ ಕಾರ್ಯ ಮಾಡ್ತಕ್ಕಂಥವ್ರು ದೀಪ ಮಧ್ಯರಾತ್ರಿ ಆರೋಗ್ಯ ಎಂಬುದ. ತಾಯಿ ತಂದೆ ಯಾವಾಗೂ ವಿರುದ್ಧವಾಗಿ ಮಾತಾಡ್ಬಾರ್ದು. ತಾಯಿ ತಂದೆ ವಿರುದ್ಧವಾಗಿ ಕಾರ್ಯ ಮಾಡಿ ತಾಯಿ ತಂದೆ ಮೇಲೆ ಸಿಟ್ಟು ಮಾಡ್ಬಾರ್ದು. ತಾಯಿ ತಂದೆ ಮೇಲೆ ಅಹಂಕಾರವಾಗಿರ್ಬಾರ್ದು. ತಾಯಿ ತಂದೆ ಮೇಲೆ ಬೇರೆ ಬೇರೆ ಕ್ರಿಯೆಗಳು ಮಾಡ್ತಕ್ಕಂಥವರಾಗಿ ಇರಬಾರ್ದು. ಆದರೆ ಯೌನಾಥನಲ್ಲಿ ಈ ಕ್ರಿಯಾ ಕಾಣುವುದಿಲ್ಲ ಪ್ರಿಯರೇ. ಅದಕ್ಕೆ ಇಲ್ಲಿ ನೋಡ್ತೀವಿ ನಾವು 35ನೇ ವಚನ 35-36. ಅವನು ಮರುದಿವಸ ಮುಂಜಾನೆ ಒಬ್ಬ ಹುಡುಗನನ್ನು ಕರೆದುಕೊಂಡು ದಾವೀದನ ನೋಡುವುದಕ್ಕಾಗಿ ಅಡವಿಗೆ ಹೋಗಿ, ಹುಡುಗನಿಗೆ ಬೇಗ ಹೋಗಿ ನಾನು ಎಸೆದ ಬಾಣಗಳನ್ನು ಉಳಿಸಿಕೊಂಡು ಬಾ ಎಂದು ಹೇಳಿದನು. ಆ ಹುಡುಗನು ಹೋಗುತ್ತಿರುವಾಗ ಯೌನಾಥನನ್ನು ಬಾಣವನ್ನು ಅವನ ಆಚೆಗೆ ಎಸೆದನು. ಹುಡುಗನ ಬಾಣ ಬಿದ್ದ ಸ್ಥಳಕ್ಕೆ ಬಂದಾಗ ಯೌನಾಥನು ಅವನಿಗೆ, ಬಾಣವು ನಿನ್ನ ಆಚೆ ಬಿದ್ದಿದ್ದಲ್ಲ, ಬೇಗ ಹೋಗು, ನಿಲ್ಲಬೇಡ ಎಂದು ಕೂಗಿ ಹೇಳಿದನು. ಹುಡುಗನ ಬಾಣಗಳನ್ನು ಕೂಡಿಸಿಕೊಂಡು ಯಜಮಾನನ ಬಳಿಗೆ ಬಂದನು. ಇದರ ರಹಸ್ಯವು ಯೌನಾಥನ ದಾವೀದನಿಗೆ ಗೊತ್ತು ಬರುತ್ತು, ಆ ಹುಡುಗನಿಗೆ ಗೊತ್ತಿರಲಿಲ್ಲ. ಎಲ್ಲಿ ಬಿದ್ದಂತ ಬಾಣಗಳು? ಕಲ್ಗುಪ್ಪೆ ಆಚಕ್ಕೆ ಬಿದ್ದವು, ಈಚಕ್ಕೆ ಬಿದ್ದಿಲ್ಲ. ಆಚಕ್ಕೆ ಬಿದ್ದಿನ ಕಾರಣ ದಾವೀದ ಮಹಾರಾಜ ಸ್ಪಷ್ಟವಾಗಿ ಆ ಸ್ಥಳಕ್ಕೆ ಬಂದಿಲ್ಲ. ದಾವೀದನ ಆ ಸ್ಥಳಕ್ಕೆ ಬಂದಿಲ್ಲ. ಯೌನಾಥನು ಯಾರೈತೆ ಹುಡುಗನಿಗೆ ಕಳ್ಸನ, ಬೇಗ ಹೋಗಿ ನಾ ಹೆಸರ್ತಕ್ಕಂಥ ಬಾಣಗಳು ಆಚೆಗೆ ಬಿದ್ದವಲ್ಲ ತೆಗೆದುಕೊಂಡು ಬಾ ಅಂತ ಹೇಳ. ಮತ್ತೆ ಆ ರಹಸ್ಯ ಯಾರಿಗೆ ಗೊತ್ತದ? ದಾವೀದನಿಗೆ ಗೊತ್ತದ, ಯೌನಾಥನಿಗೆ ಗೊತ್ತದ. ಆ ಬಾಣ ತೆಗೆದುಕೊಂಡು ಬರ್ತಕ್ಕಂಥ ಹುಡುಗನಿಗೆ ಆ ರಹಸ್ಯ ಗೊತ್ತಿರಲಿಲ್ಲ. ಗೊತ್ತದರಿ? ಗೊತ್ತಿರಲಿಲ್ಲ. ಇವತ್ತಿನ ನೋಡ್ತೀವಿ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಎಂತ ಮಾತಿರ್ತಾವ ಗೊತ್ತದನ? ಇಬ್ಬರು ಆಡ್ಕೊಂಡಿರ್ತಕ್ಕಂಥ ಮಾತು ಇಬ್ಬರು ಕಮಿಟ್ ಮಾಡ್ಕೊತಾರೆ. ಹೆಂಗ್ ಮಾಡ್ತಂದ್ರ, ನನ್ನ ಮಾತು ಯಾರಿಗೆ ಹೇಳ್ಕೊಡೋ, ನನ್ನ ಮಾತು ನಿನ್ನ ಮುಂದೆ ಇರ್ಬೇಕು ಅಂತ ಹೇಳಿದಾಗ ಯಾರು ಹೇಳಪ್ಪ ಅಂತ ಹೇಳ್ತಾನ. ಆ ಮಾತು ಹೋಗಿ ನಮ್ಮ ಫ್ರೆಂಡ್ಸ್ ಇಂದ ಹೇಳ್ತಾರಲ್ಲ, ಒಪ್ಪಂದ ಮಾಡ್ಕೊತಾರೆ ಮಾತುಗಳಿಗೆ. ಆ ಒಪ್ಪಂದ ಮಾಡ್ಕೊಂಡಿರ್ತಕ್ಕಂಥ ಮಾತು, ರಹಸ್ಯವಾಗಿರ್ತಕ್ಕಂಥ ಮಾತು ಇನ್ನೊಬ್ಬರು ಒಂದು ಹೇಳ್ತಾರೆ. ಇದು ಸರಿಯಿಲ್ಲ. ರಹಸ್ಯವಾಗಿರ್ತಕ್ಕಂಥ ಮಾತು, ರಹಸ್ಯವಾಗಿರ್ತಕ್ಕಂಥ ನುಡಿಗಳು, ನೀವು ಆಡಿರ್ತಕ್ಕಂಥ ಮಾತು ನಿಮ್ಮೊಳಗೆ ಇರಬೇಕು. ಯಾರು ಕೇಳ್ತಾವ ಅವರೊಳಗೆ ಇರಬೇಕು. ಇನ್ನೊಬ್ಬರಿಗೆ ಹೋಗಿ ಹೇಳಿದ್ರೆ ಹೇಳ್ತದ ಬೆಂಕಿ ಹಚ್ಚಿನ ಇರ್ತಕ್ಕಂಥ ಒಂದು ಮಾತು ಉರಿತಕ್ಕಂಥ ಬೆಂಕಿಯಲ್ಲಿ ಹೋಗಿರೋ ಸ್ವಲ್ಪ ಪೆಟ್ರೋಲ್ ಹಾಕಿ ನಮ್ಮಲ್ಲಿ ಆಯ್ತಕ್ಕಂಥ ಒಂದು ಕಾರ್ಯಕ್ರಮ. ಆದರೆ ಇಂಥ ಒಂದು ಕಾರ್ಯಗಳು ನಿಮ್ಮೊಳಗೆ ಇರಬಾರ್ದು. ನಿಮ್ಮೊಳಗೆ ಇರಬಾರ್ದು ಎಂಬುದಾಗಿ ಈ ರಹಸ್ಯದವರು ನಮ್ಮ ತಿಳಿಸಬರ್ತಾರೆ. ಯೌನಾಥನ ವರಗಳು ನೋಡ್ರಿ, ಎಷ್ಟು ಅದ್ಭುತವಾಗಿರ್ತಕ್ಕಂಥ ವರ. ಯೌನಾಥ ಮತ್ತು ತಿರುಗಿ ದಾವೀದ ಮಹಾರಾಜ ಒಡಂಬಡಿಕೆ ಮಾಡಿರ್ತಕ್ಕಂಥ ಒಂದು ಅದ್ಭುತ ಕಾರ್ಯ ಇಲ್ಲಿ ನೋಡ್ತೇವೆ ನಾವು. ಯೌನಾಥನ ಬಾಣಗಳ ಹೆಸನ ಆಚೆ ಬಿದ್ದವ, ಹೋಗಿ ಬೇಗ ತುಂಬ ಅಂತೇಳಿ ಆ ಬಾಣಗಳು ತರಲಿನ. ಆದರೆ ದಾವೀದ ಮಹಾರಾಜ ಅಪರಾಧಕ ಹಲ್ಲೆಲೂಯ. ಯಾಕೆ ಬಂದಿಲ್ಲ ಅಂದ್ರೆ ಆ ಬಾಣಗಳ ಆಚೆ ಬಿದ್ದಿನ ಕಾರಣ ದಾವೀದ ಮಹಾರಾಜನಿಗೆ ಆಯ್ತದೆ ಎಂಬ ಉದ್ದೇಶ ತಿಳ್ಕೊಂಡು ದಾವೀದ ಮಹಾರಾಜಗ ಅಲ್ಲೇ ನಿಲ್ಲಿಸುವುದಕ್ಕಾಗಿ ಆತನು ಆ
ಆ ಕಾರ್ಯಗಳು ಮಾಡಿದ್ರೆ ಅದಕ್ಕೆ 40ನೇ ವರ್ಷದಲ್ಲಿ ನೋಡ್ತೇವೆ, 41ನೇ ವರ್ಷದಲ್ಲಿ ನೋಡ್ತೇವೆ ನಾವು ಯೋನಾಥನನ್ನು ತನ್ನ ಆಯುಧಗಳನ್ನು ಹುಡುಗನು ಕೈಯಲ್ಲಿ ಕೊಟ್ಟು ಅವನಿಗೆ ಇವುಗಳನ್ನು ಊರಿಗೆ ತೆಗೆದುಕೊಂಡು ಹೋಗು ಎಂದು ಹೇಳಿದನು. ಹುಡುಗನು ಹೋಗುತ್ತಲೇ ದಾವೀದನು ಕಲ್ಲು ಕುಪ್ಪೆಯ ಬಳಿ ಎಂದೆದ್ದು ಬಂದು 3 ಸಾರಿ ಸಾಷ್ಟಾಂಗವಾಗಿ ಯೋನಾಥನನ್ನು ವಂದಿಸಿದನು. ಹಲ್ಲೆಲೂಯ. ಎಷ್ಟು ಸಾರಿ ವಂದಿಸಿದ? 3 ಸಾರಿ. ಯಾಕಂದ್ರೆ ಈ ರಹಸ್ಯವಾಗಿರ್ತಕ್ಕಂಥ ಮಾತು ಇನ್ನೊಬ್ಬರಿಗೆ ಗೊತ್ತಾಗ್ಬಿಡದಲ್ಲ. ಅದಕ್ಕೆ ಈ ಆಯುಧಗಳು ಹೊರಡುವ ಹುಡುಗ ಆ ಬಾಲ್ಗಳು ಯಾರು ತಗೊಂಡು ತೆಗೆದುಕೊಂಡು ಮನೆಗೆ ಹೋಗಿ, ನೀವು ಊರಿಗೆ ಹೋಗಿ, ಆಲ್ರೆಡಿ ನೀವು ತಗೊಂಬಂದೆಲ್ಲ ಸಾಕು, ತಂದೆ ಸಾಕು, ನೀವು ಊರಿಗೆ ಅಂತೇಳಿ ಕಳ್ಕೊಟ್ಟು ದಾವೀದ ಮಹಾರಾಜ ಅದು ನೋಡಿನ ಯೋನಾಥನ ಬಳಿ ಬಂದು ಸಾಷ್ಟಾಂಗವಾಗಿ ಏನು ಮಾಡಿದ್ರಿ ಸಾಷ್ಟಾಂಗವಾಗಿ ಅಂದರೆ ಮಲ್ಕೊಂಡು ಕೈ ಜೋಡಿಸಿ ನಾನು ಪ್ರಾಣನ ಉಳಿಸ್ತಾ ಇದ್ದೆ ಎಂಬುದಾಗಿ ಅಲ್ಲಿ ಎಷ್ಟು ಒಂದು ಇವತ್ತೊಂದು ಸ್ನೇಹಿತರ ಬಳಿ ತಗ್ಗಿಸ್ಕೊಡ್ತಕ್ಕಂಥ ಭಾವನ ಅದನ್ನೇ ತಗ್ಗಿಸ್ಕೊಡ್ತಕ್ಕಂಥದನ್ನ ಇವತ್ತು ನೋಡ್ತಾರೆ ಅವರು ಇವತ್ತು ಪೂರ ಈಗ ಹಾಕ್ತಾರೆ ಪೆಟ್ಟಂದ್ರೆ ಸ್ವಲ್ಪ ಮಾಡ್ತೀವಿ. ಕೆಲವೊಬ್ರು ನೋಡ್ತೇವೆ ಹೆಣ್ಮಕ್ಳು ನನಗೆ ಹಾಗಾಗ್ತೈತಿ ಒಬ್ಬರೊಬ್ರು ಮುಂದೆ ಹೇಳ್ಬೋದು. ನೀವು ಕೆಲವರು ಇವತ್ತಿನ ಪರಿಸ್ಥಿತಿ ಈಗ ಸ್ನೇಹಿತರೇ ಒಳ್ಳೆ ಮನಸ್ಸಾಕ್ಷಿ ಉಳ್ಳವರೇ, ಒಬ್ಬರೊಬ್ರು ಸಹಾಯ ಮಾಡ್ತಕ್ಕಂತಾರೆ, ಒಬ್ಬರೊಬ್ರು ಹತೋಟಲ್ಲಿ ಇರ್ತಕ್ಕಂತಾರೆ. ಆದರೆ ಭಯಂಕರ ಪರಿಸ್ಥಿತಿ ಈ ಕುಡಿತಾನಂದಪ್ಲೆ ಆ ಪರಿಸ್ಥಿತಿಗೆ ನಿರ್ಮಿತಪ್ಲೆ. ಆದರೆ ಇಲ್ಲಿ ನೋಡಿ ಅವ್ರ ಪರಿಸ್ಥಿತಿ ಎಷ್ಟು ಅದ್ಭುತವಾದ, ಅವ್ರ ಸ್ನೇಹ ಎಷ್ಟು ಅದ್ಭುತವಾದನು, ಅವ್ರ ಪ್ರೀತಿ ಎಷ್ಟು ಅದ್ಭುತವಾದನು. ಸಾಷ್ಟಾಂಗವಾಗಿ ನಮಸ್ಕಾರ ಬಿದ್ದು ಯೋನಾಥನಿಗೆ ವಂದಿಸ್ಲತ್ತಾರೆ. ಇವತ್ತು ಯಾರ ಫ್ರೆಂಡ್ಸ್ ಹಲೋ ಆಯ್ತು ನಾವು ಕೈ ಬಿಡ್ತೇವೆ ಸ್ವತಂತ್ರ ಅವ ಬಂದ ಕೈ ಕೊಟ್ಟರೆ ನಾನು ಆಯ್ಕೊಳ್ಳಿಯವರಿಗೆ ನಾವು ಕೆಲವೊಬ್ಬರಿಗೆ ನಾಲೆಜ್ ಜನರಲ್ಲೇ ಹೆಚ್ಚಿಗಿದ್ದ ಕಾರಣ ನನಗೆ ಅವನಕಿನ ಶಕ್ತಿ ಹೆಚ್ಚಿಗದ, ಅವನಕಿನ ಜ್ಞಾನ ಹೆಚ್ಚಿಗದ, ಮುಂದೆ ಕೊಟ್ಟದ ಬಿಡಿ ನಮ್ಮ ಪ್ರೇಸಗಳು. ಈ ಪರಿಸ್ಥಿತಿ ಇವತ್ತಿನ ಸ್ನೇಹಿತರು ಪರಿಸ್ಥಿತಿ. ಅವತ್ತಿನ ಸ್ನೇಹಿತರಾಗಿದ್ರು ಹಾಗಿದ್ರು ತಗ್ಗಿ ಬಗ್ಗಿದ್ದು. ಇವತ್ತು ಯಾರ ಹೋಮ್ವರ್ಕ್ ಸ್ನೇಹಿತರು ಓದಲಾಗಲ್ಲ, ಹೆಚ್ಚಿಗೆ ಬರ್ತಾ ಒಬ್ಬರಿಗೆ ಬರೋದು. ಜನ ಹೋಮ್ವರ್ಕ್ ಮಾಡ್ಕೊಳಕ ನಂಗೆ ಆಗ್ಬೋದು. ನಮ್ಮಲ್ಲಿಲ್ಲ, ನಾವು ಹೋಮ್ವರ್ಕ್ ಮಾಡಿಲ್ಲ ಮಾಡಿಲ್ಲಪ್ಪ. ಟೀಚರ್ ಹೇಳ್ತಾರೆ ಅಲ್ಲಿ ನೀವು ಹೋಮ್ವರ್ಕ್ ಮಾಡಿದಲ್ಲ ಅವ್ರಿಬ್ರು ಓದ್ಕೊಲ್ಲ, ಅವ್ರಿಗೆ ಮಾಡ್ಕೊತಾನ ಜರ ಇದನ್ನಲ್ಲ ಆಗ್ತೀವಿ ಟೀಚರ್ ಅಂತಾನ ಬರ್ಬೋದು. ನಾನು ಕೊಡಲ್ಲ. ಮತ್ತು ಇವ್ರ ಫ್ರೆಂಡ್ಸ್, ಇವ್ರ ಫ್ರೆಂಡ್ಸ್ ಮತ್ತು ಕ್ಲೋಸ್ ಫ್ರೆಂಡ್ಸ್ ಹೆಂಗ ತಿನ್ನಕ ದುಕಾನ್ಗಳು ಅರ್ಧ ಕಸ್ಕೊಂಡ್ ತಿಂತಕ್ಕಂಥ ಫ್ರೆಂಡ್ಸ್, ಚಾಕ್ಲೇಟ್ ತಿಂತಕ್ಕಂಥ ಫ್ರೆಂಡ್ಸ್, ಐಸ್ ಕ್ರೀಮ್ ಅರ್ಧ ಕಸ್ಕೊಂಡ್ ತಿಂತ ಕೈ ಹಾಕಿ ತೆಗೆದುಕೊಂಡು ತಿಂತಕ್ಕಂಥ ಒಂದು ಫ್ರೆಂಡ್ಸ್. ಹೋಮ್ವರ್ಕ್ ಕೊಡೋದ್ರ ಹೋಮ್ವರ್ಕ್ ವಿಷಯದಲ್ಲಿ ಅಂತಾನ ಕೊಡಲ್ಲಪ್ಪ ಹೋಮ್ವರ್ಕ್. ಇದನ್ನ ಫ್ರೆಂಡ್ಸ್ ಜೀವಿತ ಇಲ್ಲ. ಫ್ರೆಂಡ್ಸ್ ಜೀವಿತ ಅಂದರೆ ಒಬ್ಬರೊಬ್ಬರು ಸಾಫಾಗಿ ಇರ್ತಕ್ಕಂಥ, ಒಬ್ಬ ಕಷ್ಟದಂದ್ರೆ ಅವ್ನಿಗೆ ಮ್ಯಾಲೆ ಇರ್ತಕ್ಕಂಥ, ಒಬ್ಬನಿಗೆ ಮೊದಲಾದ ಬರಲ್ಲಂದ್ರೆ ಅನಿಬಲಿಗೆ ಜ್ಞಾನ ಅವ್ರಿಗೆ ಕೊಡ್ತಕ್ಕಂಥದ್ದು, ಒಬ್ಬ ಹಾರಾಗ್ಲತ್ತಂದ್ರೆ ಅವ್ರಿಗೆ ರಕ್ಷಿಸ್ತಕ್ಕಂಥದ್ದು, ಒಬ್ಬ ಬಿದ್ದಾನಂದ್ರೆ ಅವ್ನಿಗೆ ಕೈ ಹಿಡಿದು ಮ್ಯಾಕ್ ಇರ್ತಕ್ಕಂಥ ಒಂದು ಫ್ರೆಂಡ್ಸ್. ಇಂಥವ್ರು ಗುಣಲಕ್ಷಣಗಳು ನಿಮ್ಮಲ್ಲಿ ವ್ಯವಹರಿತು, ನಿಮ್ಮಲ್ಲಿರ್ತಕ್ಕಂಥ ಗುಣಲಕ್ಷಣಗಳು ಕೇರ್ ಮಾಡ್ತಕ್ಕಂಥ ಜನಗಳು. ಯೋನಾಥನ ದಾವೀದನ ಜೀವಿತದಲ್ಲಿ ಆಗಿರ್ತಕ್ಕಂಥ ಘಟನೆ ಅವರು ವಿರುದ್ಧವಾಗಿದ್ದಿಲ್ಲ, ಅವರು ಪ್ರೀತಿ ಮಾಡಿದ್ರು. ಒಬ್ಬರೊಬ್ಬರು ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಐಕ್ಯ ಕೊಡದರ ಇಲ್ಲಿ ನೋಡ್ರಿ ಅವರು ಏನು ಮಾಡಿದ್ರು ಎಂಬುದಾಗಿ 41ನೇ ವರ್ಷದ ನಾವು ಓದಿ. ಹುಡುಗನು ಹೋಗುತ್ತಲೇ ದಾವೀದನು ಕಲ್ಲು ಕುಪ್ಪೆಯ ಬಳಿ ನಿಂತೆದ್ದು ಬಂದು 3 ಸಾರಿ ಸಾಷ್ಟಾಂಗವಾಗಿ ಯೋನಾಥನನ್ನು ವಂದಿಸಿದರು. ಅವರು ಒಬ್ಬರಿಗೊಬ್ಬರು ಮುತ್ತಿಟ್ಟುಕೊಂಡು ಅಂತಾರೆ. ಹಲ್ಲೆಲೂಯ. ಏನ್ ಮಾಡಿದವರು? ಒಬ್ಬರಿಗೊಬ್ಬರಿಗೆ ಮುತ್ತಿಟ್ಕೊಂಡು ಅಂತಾರೆ. ಇಲ್ಲಿ ನೋಡ್ತೇವೆ ಯೇಸು ಸ್ವಾಮಿಗೆ ಇವ್ರದನ್ನು ಮುತ್ತಿಟ್ಟು ಹಿಡ್ಕೊಟ್ಟಂತೆ. ಇವನ ದುಷ್ಟ ನೋಡಿ, ಇವನ ಇರ್ತಕ್ಕಂಥ ದುಷ್ಟ ಪ್ರೀತಿ ಯೂದನ ಬಳಿ ಯೇಸು ಸ್ವಾಮಿಗೆ ಮುತ್ತಿಟ್ಟು ಹಿಡ್ಕೊಟ್ಟಂತೆ. ಮುತ್ತಿಟ್ಟು ಒಂದು ರಕ್ಷಿಸ್ತಕ್ಕಂಥ ಒಬ್ಬ ಮನುಷ್ಯ, ಒಬ್ಬ ಬೋಧಕನಾಗಿ ಬೋಧಿಸ್ಲತನ, ಅನೇಕ ಅದ್ಭುತಗಳು ಸೂಚಕ ಕಾರ್ಯಗಳು ಯೇಸು ಮಾಡತನ. ಆದರೆ 30 ರೂಪಾಯಿಗೆ ಮಾರಕ್ಕೆ ಅವ್ರು ಮುಂದೆ ನಮ್ಗೆ ಅಣ್ಣ ಯಾರಿಗೆ ಮುತ್ತಿರ್ತಾನೆ ನೋಡ್ರಿ ಅವನೇ ಯೇಸು ಅಂತ ಹೇಳಿ ಮುತ್ತಿಟ್ಟು ಯೇಸು ಹೇಳ್ಕೊಟ್ಟ. ಅಲ್ಲಿ ಯೇಸು ಅಂತನ ಸೋದರ ನೀವು ಬಂದಿರ್ತಕ್ಕಂಥ ಕಾರ್ಯ ಆಯ್ತಾ ಅಂತ ಕೇಳ್ತಾನೆ.
ನೀವು ಬಂದಿರ್ತಕ್ಕಂಥ ಕಾರ್ಯ ಇದೇನಾ? ನೀವು ಹುಟ್ಟದಲ್ಲಿ ತಂದೆ ಎಂಬುದಾಗಿ ಯೇಸು ಹೇಳಿದಂತೆ ನಿಮ್ಮ ಸಹೋದರರು ನಿಮಗೆ ಮಾತು ನೀವು ನಿಮ್ಮ ಸಹೋದರ ಇರ್ತಕ್ಕಂಥ ನಿಮ್ಮ ಸಹೋದರರು, ನಿಮ್ಮ ಸ್ನೇಹಿತರು, ನಿಮ್ಮ ಸಹೋದರಿ, ಮಕ್ಕ ತಂಗಿಯರು, ನಿಮ್ಮ ಬಂಧು ಬಳಗದಲ್ಲಿ ನೀ ಹಾಳತಕ್ಕಂಥ ಕಾರ್ಯ ಮಾಡಿದೆಂಬುದಾಗಿ ಒಬ್ಬರಿಗೆ ಗಟ್ಟಿ ಮಾಡಿಕೊಂಡು ಆತನ ಜೀವನ ಯೇಸುವಿಗೆ ಎಷ್ಟೋ ಪ್ರೀತಿ ಮಾಡ್ಯಾರ. ಇಲ್ಲಿ ಯೌನಾಥನ ದಾವೀದನ ಪ್ರೀತಿ ಎಷ್ಟಿತ್ತು, ಯೇಸು ಕ್ರಿಸ್ತನ ಪ್ರೀತಿ ಅದಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ಪ್ರೀತಿ. ಯೇಸುಸ್ವಾಮಿ ಲೋಕ ಪ್ರೀತಿ ಮಾಡಲಿ, ಯೇಸುಸ್ವಾಮಿ ಲೋಕ ಜನರ ಪ್ರೀತಿ ಮಾಡಲ್ಲ. ಯೇಸುಸ್ವಾಮಿ ಲೋಕದಲ್ಲಿರ್ತಕ್ಕಂಥ ಪಾಪಗಳಿಗೆ ಪ್ರೀತಿ ಮಾಡಿ ಅವರು ರಕ್ಷಣೆಗಾಗಿ ಪ್ರಯಾಸ ಪಟ್ಟರು. ಯೇಸುಸ್ವಾಮಿ ಮೇಲಿರ್ತಕ್ಕಂಥ ಪ್ರೀತಿನೇ ಬೇರೆ, ಜನರಿರ್ತಕ್ಕಂಥ ಪ್ರೀತಿನೇ ಬೇರೆ. ಆದರೆ ಯೌನಾಥನಲ್ಲಿ ಮತ್ತು ದಾವೀದ ಮಾಡಿರ್ತಕ್ಕಂಥ ಪ್ರೀತಿ ಯೇಸುಸ್ವಾಮಿಗೆ ಹೋಲಿಕೆ ಆಗಲ್ಲ. ದೇವರಿಗೆ ಹೋಲಿಕೆ ಆಗಿರ್ತಕ್ಕಂಥ ಒಂದು ಪ್ರೀತಿ ಯೌನಾಥನಲ್ಲದ ಮತ್ತು ದಾವೀದ ಮಹಾರಾಜನ ಪ್ರೀತಿ ಅತ್ತನ ಪ್ರೇರಿಸವ. ಯೇಸುಸ್ವಾಮಿ ಮಾತಾ ಮರಿ ಇಬ್ಬರು ಅಕ್ಕ ತಂಗಿಯರು ಇರ್ತಾರ. ಆ ಅಕ್ಕ ತಂಗಿಯರ ಇಬ್ಬರಿಗೆ ಒಬ್ಬ ತಮ್ಮ ಇರ್ತಾನೆ ಲಾಜರ್ನ ಅಂತೇಳಿ. ಲಾಜರನು ಸತ್ತೋಗಿರ್ತಾನ. ಲಾಜರ್ ಸತ್ತಾಗ ಅಲ್ಲಿ ಅವ್ರ ದುಃಖ ಮಾತ ಮತ್ತು ನೋಡ್ತಾರೆ ಸ್ಪಷ್ಟವಾಗಿ ಮರಿಯಳ ದುಃಖವನ್ನು ನೋಡಿ ಯೇಸುಸ್ವಾಮಿ ಕಣ್ಣೀರು ಬಿಟ್ಟಂತೆ. ಯೇಸುಸ್ವಾಮಿ ಕಣ್ಣೀರು ಬಿಟ್ಟನಂದ್ರೆ ಯೇಸುಸ್ವಾಮಿ ಅವ್ರಿಗೆ ಪ್ರೀತಿ ಮಾಡಿದ್ದನ ಕಾರಣನೇ ಕಣ್ಣೀರು ಬಿಟ್ಟನಲ್ಲ. ಯೇಸುಸ್ವಾಮಿ ಸುಮ್ಮನೆ ಬಿಟ್ಟ ಕಣ್ಣೀರು. ಅವ್ರ ಮೇಲೆ ಇರ್ತಕ್ಕಂಥ ಪ್ರೀತಿ, ಅವ್ರ ಮೇಲೆ ಇರ್ತಕ್ಕಂಥ ನಂಬಿಕೆ, ಅವ್ರ ಮೇಲೆ ವಿಶ್ವಾಸವನ್ನು ನೋಡಿ ಅವ್ರಿಗೆ ಆಡ್ತಕ್ಕಂಥ ಮಾತುಗಳು, ಅವ್ರು ಹೇಳ್ತಕ್ಕಂಥ ಮಾತುಗಳಿಂದ ಯೇಸುಸ್ವಾಮಿ ಕೂಡ ದುಃಖಪಟ್ಟು ಕಣ್ಣೀರು ಬಿಟ್ಟಂತೆ. ಇಲ್ಲಿ ನೋಡ್ತೇವೆ ದಾವೀದ ಮಹಾರಾಜ ಯೌನಾಥರು ಒಬ್ಬರೊಬ್ಬರು ಮುಂದಿಟ್ಟುಕೊಂಡು ಹತ್ತರ ಪ್ರೀತಿ. ಇವತ್ತು ನಿಮ್ಮಲ್ಲಿ ಅಂತ ಒಂದು ಪ್ರೀತಿ ಅದನ್ನ 42 ವರ್ಷ ನೋಡ್ತೇವೆ. ದಾವೀದನು ಬಹಳವಾಗಿ ಹತ್ತನು ಕೊಡೆತನಂತ ಅಲಲುಯ್ಯ ಅಲಲುಯ್ಯ ಹ್ಯಾಂಗತ್ತನಂತ ಬಹಳವಾಗಿ. ಇವತ್ತು ಬಹಳವಾಗಿ ಹೇಳ್ತಾರೆ. ಎಲ್ಲಿ ಹೇಳ್ತಾರೆ ಗೊತ್ತದ ನೋಡಿದ್ರೆ ಯಾರು ಸತ್ತೋದ್ರು ಅಂದ್ರೆ ಅವ್ರು ಬಹಳವಾಗಿ ಒಂದು 5 ನಿಮಿಷ, ಒಂದು 10 ನಿಮಿಷ, 15 ನಿಮಿಷ ತಲೆ ಬಿಡ್ಕೊಂಡು, ಮೈ ಬಿಡ್ಕೊಂಡು, ಕಳ್ಕೊಂಡು ಬಿಡ್ಕೊಂಡು ಓಹೋ ನಮ್ಮನ್ನ ಅದರ ಪೂರ ಎಲ್ಲ ಎಟ್ಟಿಗೆ ಪೂರ ಸೇವೆ ಕಾರ್ಯಕ್ರಮ ಮುಗಿಸ್ತಾನ. ಸಮಾಧಿ ಪೂರ ಮಣ್ಣು ಹಾಕಿ ಮನೆಗೆ ಬರೆಸ್ತಾನ. ಲಾಸ್ಟ್ ಈಗ ಪೂರ ಆ್ಯಕ್ಟಿಂಗ್ ಯಾರನ್ನ ಮತ್ತಿಟ್ಟು 2 ತಿಂಗಳು 3 ತಿಂಗಳು ಕಂಟಿನ್ಯೂ ಇದು ಮತ್ತೆ ಆ್ಯಕ್ಟಿಂಗ್ಗಳು ನಡೀತಾನೆ ಇರ್ತದೆ. ಇವತ್ತಿನ ಜನ ಹೇಳ್ತಕ್ಕಂಥ ಅವತ್ತಿನ ಜನ ಹೇಳ್ತಕ್ಕಂಥ ಪ್ರೀತಿ ಆಗಿತ್ತು ಗೊತ್ತದನ್ನ ಗಟ್ಟಿಯಾಗಿ ಅಂತಾರೆ. ಅಂದರೆ ಅವತ್ತಿನ ಜನರಲ್ಲಿ ಪ್ರೀತಿ ಇತ್ತು, ಅವತ್ತಿನ ಜನರಲ್ಲಿ ಮಮತೆ ಇತ್ತು, ಅವತ್ತಿನ ಜನರಲ್ಲಿ ಐಕ್ಯತೆ ಇತ್ತು. ಆ ಐಕ್ಯತೆ ಇದ್ದ ಕಾರಣ ಅಯ್ಯೋ ನನ್ನ ಪ್ರಾಣವು ನನ್ನ ಸ್ನೇಹಿತರು ರಕ್ಷಿಸನೆಂಬುದಾಗಿ ತಿಳ್ಕೊಂಡು ಏನು ಮಾಡೋಣ ಬಹಳ ಬೇಗತ್ತನ. ಅದಕ್ಕೆ ಅನಂತರ ಯೌನಾಥನ ದಾವೀದನಿಗೆ ಸಮಾಧಾನದಿಂದ ಹೋಗು, ನಾವು ಯೆಹೋವನ ಹೆಸರಿನಲ್ಲಿ ಆಣೆ ಇಟ್ಟು ಒಡಂಬಡಿಕೆ ಮಾಡಿಕೊಂಡಿದ್ದೇವಲ್ಲ, ಆತನ ನನಗೂ ನಿನಗೂ ನನ್ನ ಸಂತಾನಕ್ಕೂ ನಿನ್ನ ಸಂತಾನಕ್ಕೂ ಸದಾ ಸಂಬಂಧ ಸಾಕ್ಷಿಯಾಗಿರಲಿ ಎಂದು ಹೇಳಿದನು. ತರುವಾಯ ದಾವೀದನು ಹೊರಟು ಹೋದನು, ಯೌನಾಥನ ಊರೊಳಕ್ಕೆ ಬಂದನೆ. ತನ್ನ ಹೆಸರಲ್ಲಿದ್ದ ಯೌನಾಥನ ಹೋದನು, ತನ್ನ ಹೆಸರಲ್ಲಿದ್ದ ದಾವೀದ ಮಹಾರಾಜನು ಹೋದನು. ಆದರೆ ಅಲ್ಲಿ ತನ್ನ ಸ್ನೇಹಿತನ ಪ್ರಾಣವನ್ನು ಉಳಿಸಲು ಯಾರು? ಯೌನಾಥನಲ್ಲಿ ವರ ತಿಳಿದುಕೊಳ್ತಕ್ಕಂಥ ವರ, ಎದುರಿನ ಮನುಷ್ಯರು ಅವ್ರು ಆಡ್ತಕ್ಕಂಥ ಮಾತುಗಳು ವರ ಗೊತ್ತು. ನಾವು ಕೂಡ ಗ್ರಹಿಸಬೇಕು. ನಾವು ಕೂಡ ಎದುರಿನ ಮನುಷ್ಯ ಎಂತ ಮಾತಾಡೋದನ್ನ ಎದುರಿನ ಜನ ಸಂಪರ್ಕ ಎಂಬುದಾಗಿ ನಾವು ಕೂಡ ಗ್ರಹಿಸಿ ಅಂತ ಒಂದು ಜನರ ಜೊತೆ ಒಡಂಬಡಿಕೆ ಮಾಡಿಕೊಳ್ಳೋಕ್ಕಾಗಿ ನಾವು ಪ್ರಯಾಸ ಪಡುತ್ತೇವೆ. ದುಷ್ಟ ಸಂಗತಿ ಬೇಡ, ದುಷ್ಟರ ಜೊತೆ ಒಡಂಬಡಿಕೆ ಮಾಡ್ಕೊಳ್ಳೋದು ಬೇಡ, ದುಷ್ಟರ ಜೊತೆಗೆ ಸಂಭಾಷಣೆ ಬೆಳೆಸ್ತಕ್ಕಂಥದ್ದು ಬೇಡ, ವ್ಯಭಿಚಾರ ಮಾಡ್ತಕ್ಕಂಥವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಬೇಡ, ಮೋಸ ಮಾಡ್ತಕ್ಕಂಥವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಬೇಡ, ಹಾಳಾಗಿರ್ತಕ್ಕಂಥವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಬೇಡ. ಯಾರು ಹಾಳಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಬಿಟ್ಟು ಒಳ್ಳೆಯದಾಗುವುದಕ್ಕಾಗಿ ಪ್ರಯಾಸ ಪಟ್ಟು ಮುಂದುವರೆದವರು ಅವ್ರಿಗೆ ಕರ್ಕೊಂಡು ಇಟ್ಕೊಂಡು ಅವ್ರಿಗೆ ಸಾಮಾಜಿಕ ಸಪೋರ್ಟ್ ಮಾಡ್ತಕ್ಕಂಥದ್ದು